O death, where is thy sting? O grave, where is thy victory? ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ವಯಸ್ಸಾದ ದಂಪತಿಯು ಮನೆಯ ಸಮೀಪದಲ್ಲಿರುವುದನ್ನು ನಾನು ನೋಡಿದೆ. ಆತ್ಮಿಕವಾಗಿ ಮನೆಯ ಸಮೀಪದಲ್ಲಿರುವ ದಂಪತಿಗಳನ್ನು ನಾನು ಯೋಚಿಸುತ್ತಿದ್ದೆ ಮತ್ತು ಅವರು ತಮ್ಮ ಬಟ್ಟೆಗಳನ್ನು ಧರಿಸಿಕೊಂಡು ಮಲಗಿದವರಾಗಿ ಮತ್ತು ತಮ್ಮ ನಿರ್ಗಮನಕ್ಕಾಗಿ ಕರ್ತನಿಗೋಸ್ಕರ ಕಾಯುತ್ತಿದ್ದಾರೆ ಎಂದು ನಾನು ಭಾವಿಸಿದೆ. ಆಗ ನಾನು ಯೋಚಿಸಿದೆ, ಮರಣವು ತಾನೇ ಅವರಿಗೆ ಮಹಿಮೆಯ ವಿಷಯವಾಗಿದೆ. ಪರಿಶುದ್ಧರ ಮರಣವು ಎಷ್ಟು ಸುಂದರವಾಗಿದೆ. ಇದು ಮನೆಗಳನ್ನು ಬದಲಾಯಿಸುವುದು. ಮತ್ತು ಸಾಯುತ್ತಿರುವ ಈ ಎರಡು ವೃದ್ಧರನ್ನು ನಾನು ಯೋಚಿಸಲು ಪ್ರಾರಂಭಿಸಿದೆ. ಆದರೆ ಅವರು ಸಾಯುವುದಿಲ್ಲ. ನಿಮಗೆ ಭಯ ಹುಟ್ಟಿಸುವ ವಾಕ್ಯವು ಮರಣ ಮಾತ್ರ ಆಗಿದೆ. ಆದರೆ ನೀವು ಸಾಯುವುದಿಲ್ಲ. ನೀವು ನಿದ್ರೆಗೆ ಹೋಗುತ್ತೀರಿ ಮತ್ತು ನೀವು ನಿಜವಾಗಿಯೂ ಸಾಯುವುದಿಲ್ಲ. ಒಬ್ಬ ಕ್ರೈಸ್ತನು ಸಾಯುವುದಿಲ್ಲ. ಅವರು ನಿದ್ದೆ ಹೋಗುತ್ತಾರೆ. ಯೇಸು ತಾನು ಸತ್ತರೊಳಗಿಂದ ಎಬ್ಬಿಸಿದ ಹುಡುಗಿಯನ್ನು ಕುರಿತು, ಹುಡುಗಿಯು ನಿದ್ರಿಸುತ್ತಿದ್ದಾಳೆ, ನಾನು ಆಕೆಯನ್ನು ಎಬ್ಬಿಸಲು ಹೋಗುತ್ತೇನೆ ಹೇಳಿದನು. ಲಾಜರನ ಬಗ್ಗೆ ಆತನು ಸತ್ತಿಲ್ಲ ಎಂದು ಆತನು ಮಾತನಾಡಿದನು. ನಾವು ಸಹೋದರ ಬ್ರನ್ಹಾಮ್ ತನ್ನ ಹಾಸಿಗೆಯ ಮೇಲೆ ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಮಲಗಿರುವುದನ್ನು ನೋಡಿದ್ದೇವೆ ಮತ್ತು ಆತನ ಆತ್ಮವು ಹೊರಬಂದು ಮತ್ತು ಆತನು ಆ ಸ್ಥಳಕ್ಕೆ ಪ್ರವೇಶ ಮಾಡಿ ಅನೇಕ ಪರಿಶುದ್ಧರನ್ನು ದೇವ ಜನರನ್ನು ನೋಡಿದನು. ಅವರು ಸತ್ತಿಲ್ಲ ಮತ್ತು ನಾವು ಅದನ್ನು ರೂಪಾಂತರ ಟ್ರಾನ್ಸ್ಲೇಷನ್ ಎಂದು ಕರೆಯುತ್ತೇವೆ. ಆತನು ಹಿಂತಿರುಗಿ ನೋಡಿದನು ಮತ್ತು ಆತನ ದೇಹವನ್ನು ನೋಡಿದನು ಮತ್ತು ಆತನ ದೇಹವು ನಿದ್ರಿಸುತ್ತಿತ್ತು, ಚಲನೆ ಇಲ್ಲ. ಮರಣವು ಈ ರೀತಿಯಾಗಿ ಇರುವುದು. ಮರಣವು ಕೆಟ್ಟ ವಿಷಯವಲ್ಲ. ಮರಣವು ಅಮೂಲ್ಯವಾದದ್ದು. ಅದರ ಬಗ್ಗೆ ನಾನು ಯೋಚಿಸುತ್ತೇನೆ ಮತ್ತು ಅದು ಯಾರೆಲ್ಲ ಮರಣ ಹೊಂದುವರೋ ಗೋಯಿಂಗ್ ಟು ಡೈ ಅವರಿಗೆ ಪ್ರೋತ್ಸಾಹಕವಾಗಿರಬೇಕು. ಇದು ಕೆಟ್ಟ ವಿಷಯವಲ್ಲ, ಇದು ಒಳ್ಳೆಯ ವಿಷಯವು. ನೀವು ಬರೀ ವಾಸವನ್ನು ಬದಲಾಯಿಸುತ್ತಿದ್ದೀರಿ. ನೀವು ಭಯಪಡಬಾರದು, ಕರ್ತನು ಹೇಳಿದ್ದಾನೆ. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾಗಿದೆ. ಕರ್ತನು ಅದು ಅಮೂಲ್ಯವಾದದ್ದು ಎಂದು ಹೇಳಿದರೆ ಅದು ಅಮೂಲ್ಯವಾದದ್ದು ಎಂದು ನಾವು ಆತನನ್ನು ನಂಬಲೇಬೇಕು. ಕರ್ತನಿಗೆ ಅದು ಅಮೂಲ್ಯವಾಗಿದ್ದರೆ ಅದು ಮನುಷ್ಯನಿಗೂ ಅಮೂಲ್ಯವಾಗಿರಬೇಕು. ಏಕೆಂದರೆ ಅವರು ಯಾವುದೋ ಕೆಟ್ಟದ್ದನ್ನು ಅನುಭವಿಸುವುದಿಲ್ಲ, ಅವರು ಸಂತೋಷದಾಯಕವಾದದ್ದನ್ನು ಅನುಭವಿಸುತ್ತಾರೆ. ಪ್ರಸಂಗಿ 12ನೇ ಅಧ್ಯಾಯದ ಸಮೀಪಕ್ಕೆ ಬಂದಿರುವ ಜನರಾದ ನೀವು ಅದನ್ನು ಮರಣವೆಂದು ಕರೆಯುತ್ತೀರಿ. ಭೂಮಿಯ ಮೇಲೆ ನಿಮ್ಮ ದೇವರ ಕಾರ್ಯವನ್ನು ಮಿಷನ್ ಪೂರೈಸಿ ನೀವು ಆ ಸ್ಥಳಕ್ಕೆ ಬಂದಿದ್ದೀರಿ. ನೀವು ಈಗ ವಾಸಿಸುತ್ತಿರುವ ಈ ಹಳೆಯ ದೇಹದಿಂದ ಅಥವಾ ಪ್ರಾಯದ ದೇಹದಿಂದ ನಿಮ್ಮ ವಾಸಸ್ಥಳವನ್ನು ಬದಲಾಯಿಸುವುದರ ಮೂಲಕ ನಿಮಗೆ ಪ್ರತಿಫಲ ರಿವಾರ್ಡ್ ನೀಡಲಾಗಿದೆ. ಮತ್ತು ನೀವು ಹೋಗುತ್ತಿದ್ದೀರಿ. ಈ ದೇಹದಿಂದ ಜಾರುತ್ತಾ ಮತ್ತು ನೋವಿಲ್ಲದ, ಆಯುಸ್ಸು ಇಲ್ಲದ ಹೊಸ ದೇಹಕ್ಕೆ ಹೋಗುತ್ತಿದ್ದೀರಿ ಮತ್ತು ನೀವು ಸಂತೋಷವಾಗಿರುವಿರಿ. ನೀವು ದೇಹವನ್ನು ಬದಲಾಯಿಸಿದ್ದೀರಿ ಒಂದರಿಂದ ಇನ್ನೊಂದಕ್ಕೆ. ನಾನು ಈ ಜನರಿಬ್ಬರನ್ನು ಅವರ ಹಳೆಯ ಬಟ್ಟೆಗಳಲ್ಲಿ ನೋಡಿದೆನು. ಅವರು ತಾವೇ ವಯಸ್ಸಾದವರಾಗಿದ್ದರು ಮತ್ತು ಅವರು ಹಾಸಿಗೆಯ ಮೇಲೆ ತಮ್ಮ ನಿರ್ಗಮನಕ್ಕಾಗಿ ಸಿದ್ಧರಾಗಿ ಮಲಗಿರುವುದನ್ನು ನಾನು ನೋಡಿದೆ. ಅದನ್ನು ಅವರು ಮರಣ ಎಂದು ಕರೆಯುತ್ತಾರೆ, ಆದರೆ ಅದು ನೋವಲ್ಲ. ಮರಣವು ಕೆಟ್ಟ ವಿಷಯವಲ್ಲ, ಆದರೆ ಅದು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಮತ್ತು ಭೂಮಿಯ ಮೇಲೆ ತನ್ನ ಸಮಯವನ್ನು ಪೂರೈಸಿದವನಾಗಿ ಅದು ನಿಮ್ಮ ದೃಷ್ಟಿಯಲ್ಲೂ ಅಮೂಲ್ಯವಾಗಿರಬೇಕು.
ಮತ್ತು ವಾಸ್ತವ್ಯವನ್ನು ಬದಲಾಯಿಸುತ್ತದೆ, ಜೀವಿಸುವ ಸ್ಥಳವನ್ನು ಬದಲಾಯಿಸುತ್ತದೆ. ನಾವು ದೇವರಿಗೆ ಧನ್ಯವಾದ ಹೇಳಬೇಕು, ನಾವು ಆತನಿಗೆ ಸ್ತುತಿ ಮಾಡಬೇಕು, ನಾವು ಆತನನ್ನು ಕೊಂಡಾಡಬೇಕು ಮತ್ತು ಭಯಪಡಬೇಡಿರಿ. ಅದು ನಿಜವಾಗಿದೆ. ದೇವರು ಆ ಅಭಿಪ್ರಾಯವನ್ನು, ಉದ್ದೇಶವನ್ನು ಹಂಚಿಕೊಳ್ಳುತ್ತಾನೆ. ನಿದ್ರೆಗೆ ಹೋಗುವವರನ್ನು ಕುರಿತು ನಾವು ಆ ಅಭಿಪ್ರಾಯವನ್ನು, ಉದ್ದೇಶವನ್ನು ಹಂಚಿಕೊಳ್ಳಬೇಕು. ಅದನ್ನು ಅವರು ಸಾವು ಎಂದು ಕರೆಯುತ್ತಾರೆ. ಮರಣವು ತಾನೇ ದೇವ ಜನರಿಗೆ ಯಾವುದೇ ನೋವನ್ನು ಹೊಂದಿಲ್ಲ. ನೀನು ಆ ದೇಹದಿಂದ ಹೊರಬರುವಿ ಮತ್ತು ನೀನು ಜೀವಂತವಾಗಿರುವಿ. ವಯಸ್ಸಾದ ದಂಪತಿಗಳಿಗೆ ಕನಸು ಎಂದು ನಾನು ಹೇಳಲಾರೆ, ಇದು ದರ್ಶನವೆಂದು ನಾನು ಹೇಳಲಾರೆ. ಅವರು ತಮ್ಮ ಹಾಸಿಗೆ ಮೇಲೆ ಮಲಗಿರುವುದನ್ನು ನಾನು ನೋಡಿದೆ ಎಂದು ಹೇಳುತ್ತೇನೆ. ಕರ್ತನು ಈ ರೀತಿಯಾಗಿ ಹೇಳಲು ಕಾಯುತ್ತಿದ್ದೇನೆ. ನಿಮ್ಮ ಸಮಯವು ಭೂಮಿಯ ಮೇಲೆ ಈಡೇರಿದೆ. ನಾನು ನಿಮ್ಮ ವಾಸಸ್ಥಳವನ್ನು ಬದಲಾಯಿಸಲಿದ್ದೇನೆ. ಈ ಹಳೆಯ ಬಟ್ಟೆಯಿಂದ ನಿಮ್ಮ ಮನೆಯನ್ನು ಬದಲಾಯಿಸುತ್ತೇನೆ. ಈ ಹಳೆಯ ದೇಹದಿಂದ ನಿಮ್ಮನ್ನು ನಿಮ್ಮ ನೋವುಗಳಿಂದ ಮತ್ತು ದುಃಖಗಳಿಂದ ಹೊರತರುತ್ತೇನೆ. ಮತ್ತು ವಯಸ್ಸಾಗಿರುವ ನೀವು ನಿಮ್ಮನ್ನು ನೀವೇ ಹೊರಪಡಿಸುತ್ತೀರಿ. ನಿಮ್ಮ ಯೋಚನೆಯಲ್ಲಿ ನೀವು ಮೂರ್ಖರಾಗುತ್ತೀರಿ. ನಿಮ್ಮ ಆಹಾರವನ್ನೇ ನಿಮ್ಮಿಂದ ತಿನ್ನಲು ಸಾಧ್ಯವಿಲ್ಲ. ನೀವು ಮೂರ್ಖತನವಾಗಿ ಮಾತನಾಡುತ್ತೀರಿ ಮತ್ತು ನೀವು ನಿಮ್ಮ ಮಾನಸಿಕ ಸ್ಥೈರ್ಯ ಕಳೆದುಕೊಂಡ ಗಾನ್ ಔಟ್ ಆಫ್ ಮೈಂಡ್ ಹಾಗೆ ಬರುತ್ತದೆ. ಆದರೆ ಈ ಹೊಸ ದೇಹದಲ್ಲಿ ಹಾಗಾಗುವುದಿಲ್ಲ. ನೀವು ಸಂತೋಷವಾಗಿರುವಿರಿ, ಸಂತೃಪ್ತರಾಗಿರುವಿರಿ. ನೀವು ಭಯಪಡಬಾರದು. ನೀವು ಸಂತೋಷದ ವ್ಯಕ್ತಿಯಾಗಿರುವಿ, ಯಾಕಂದರೆ ಯೌವನದ ದೇಹಕ್ಕೆ ಹೋಗಿರುವುದರಿಂದ ನೀವು ಸಂತೋಷದ ವ್ಯಕ್ತಿ. ನೀವು ಸಾಯುವುದಿಲ್ಲ. ಈ ದೇಹದಿಂದ ನೀವು ಹೊರಬಂದಾಗ ಏನಾಗುತ್ತದೆ? ತಕ್ಷಣವೇ, ನೀವು ಹೊರಟು ಹೋದ ತಕ್ಷಣವೇ, ನಿಮ್ಮ ಆತ್ಮವು ನಿಮ್ಮ ದೇಹವನ್ನು ತೊರೆದ ಕ್ಷಣವೇ ಅದು ಮತ್ತೊಂದು ದೇಹದಲ್ಲಿ ಪ್ರವೇಶಿಸುತ್ತದೆ. ನೀವು ಈ ದೇಹದಿಂದ ಹೊರಬಂದ ಕ್ಷಣವೇ ನೀವು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೀರಿ. ನಾನು ನಿಮಗೆ ಆ ಅನುಭವವನ್ನು ಹೇಳಲು ಬಯಸುತ್ತೇನೆ, ಆದರೆ ನೀವು ನನ್ನನ್ನು ನಂಬಬೇಕು. ಯಾವಾಗ ನೀವು ಇಲ್ಲಿಂದ ಜಾರುವಿರೋ, ಸ್ಲಿಪ್, ನೀವು ಈ ದೇಹದಿಂದ ಜಾರಿದ ಕ್ಷಣವೇ, ಸಹೋದರ ಅಥವಾ ಸಹೋದರಿ, ವಯಸ್ಸಾದವರು ಅಥವಾ ಯೌವನಸ್ಥರು, ನೀವು ದೇವ ಪರಿಶುದ್ಧರಾಗಿದ್ದರೆ, ಸೈಂಟ್, ನೀವು ತಕ್ಷಣವೇ ಮತ್ತೊಂದು ದೇಹವನ್ನು ಪ್ರವೇಶಿಸುತ್ತೀರಿ. ನೀವು ಸತ್ತ ಕ್ಷಣವೇ ನೀವು ಆ ದೇಹದಲ್ಲಿ ಪ್ರವೇಶಿಸುತ್ತೀರಿ. ನೀವು ಯಾವುದೇ ನೋವನ್ನು ಅನುಭವಿಸುವುದಿಲ್ಲ. ನೀವು ಯಾವುದೇ ದುಃಖವನ್ನು ಅನುಭವಿಸುವುದಿಲ್ಲ. ನಿರ್ಗಮನಕ್ಕೆ ಸ್ವಲ್ಪ ಮೊದಲು ನೀವು ಸಂತೋಷ ಪಡಲು ಪ್ರಾರಂಭಿಸುತ್ತೀರಿ ಮತ್ತು ಜನರು ಅದನ್ನು ಅನುಭವಿಸಿದರು ಮತ್ತು ಅವರು ಕರ್ತನ ಉಪಸ್ಥಿತಿಯನ್ನು, ಪ್ರೆಸೆನ್ಸ್ ಆಫ್ ದ ಲಾರ್ಡ್, ಅನುಭವಿಸಲು ಪ್ರಾರಂಭಿಸುತ್ತಾರೆ. ಅವರು ಆ ಪವಿತ್ರ ಆನಂದದಲ್ಲಿ ಪರಲೋಕಕ್ಕೆ ಪ್ರವೇಶಿಸಲು ಪ್ರಾರಂಭಿಸುತ್ತಾರೆ. ಅವರು ಹೋಗಲು ಬಯಸುತ್ತಾರೆ, ಏಕೆಂದರೆ ಅವರು ಸಂತೋಷವಾಗಿದ್ದಾರೆ ಮತ್ತು ಇಲ್ಲಿಯೇ ತಡ ಮಾಡಲು ಉಳಿಯಲು ಅವರು ಬಯಸುವುದಿಲ್ಲ. ಸಹೋದರ ಬ್ರಹ್ಮ್ರವರ ಪತ್ನಿ ಸಾಯುತ್ತಿರುವಾಗ ಆಕೆಯು ಆ ದೇಹವನ್ನು ಪ್ರವೇಶಿಸುವ ಕ್ಷಣದಲ್ಲಿ ಸಹೋದರ ಬ್ರನ್ಹಾಮ್ ತಲುಪಿದರು ಮತ್ತು ಸಹೋದರ ಬ್ರನ್ಹಾಮ್ ಅವಳಿಗಾಗಿ ಪ್ರಾರ್ಥಿಸಿದರು ಮತ್ತು ಆಕೆಯು ಮರಣ ಮತ್ತು ಜೀವದ ನಡುವೆ ಇದ್ದಳು ಮತ್ತು ಆಕೆಯು ಹೇಳಿದಳು, ಏಕೆ ನೀವು ನನ್ನನ್ನು ಮರಳಿ ಕರೆದಿದ್ದೀರಿ? ಅದು ಏನಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಏನಾಗುತ್ತಿದೆ ಎಂದರೆ ಆಕೆಯು ಒಂದು ದೇಹದಿಂದ ಹೊರಬಂದು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತಿದ್ದಳು ಮತ್ತು ಆಕೆಯು ಕಣ್ಣು ಮುಚ್ಚಿದಳು ಮತ್ತು ಆಕೆಯು ತೀರಿ ಹೋದಳು. ನಂತರ ಬ್ರನ್ಹಾಮ್ ತನ್ನ ಮಗುವನ್ನು ಕಳೆದುಕೊಂಡು ಮತ್ತು ತನ್ನ ಹೆಂಡತಿಯನ್ನು ಕಳೆದುಕೊಂಡರು, ದುಃಖಿತರಾಗಿದ್ದರು.
ಮತ್ತು ಕರ್ತನು ಆತನಿಗೆ ಒಂದು ಕನಸನ್ನು ಕೊಟ್ಟನು ಮತ್ತು ಅವರು ಜೀವಂತವಾಗಿದ್ದಾರೆ ಎಂದು ತೋರಿಸಿದನು. ಆತನು ತನ್ನ ಮಗುವನ್ನು ನೋಡಿದನು ಮತ್ತು ಆತನ ಮಗು ಅದು ಮಗಳಾಗಿತ್ತು. ಆಕೆಯು ಸತ್ತಾಗ 9 ತಿಂಗಳಾಗಿತ್ತು ಮತ್ತು ಆತನ ಮಗಳು ದೊಡ್ಡವಳಾದಳು ಮತ್ತು ಅವಳು ಆತನನ್ನು ಅಪ್ಪಾ ಎಂದು ಕರೆಯುತ್ತಿದ್ದಳು. ಮತ್ತು ಆತನು, ನಿಮ್ಮ ತಾಯಿಯು ಎಲ್ಲಿದ್ದಾರೆ ಎಂದು ಕೇಳಿದರು. ಅವಳು ಗುಡ್ಡದ ಮೇಲೆ ಎಂದು ಹೇಳಿದಳು. ಮತ್ತು ಆತನು ಅಲ್ಲಿಗೆ ಹೋಗಿ ತನ್ನ ಹೆಂಡತಿಯನ್ನು ನೋಡಿದನು. ಆಕೆಯೂ ಸತ್ತಿರಲಿಲ್ಲ, ಆದರೆ ಜೀವಂತವಾಗಿದ್ದಳು. ಸಾಯುತ್ತಿರುವ ನಿಮಗೂ ಅದೇ ಸಂಭವಿಸುವುದು. ನಿಮ್ಮ ಹೃದಯವು ಆಶ್ಚರ್ಯದಿಂದ ತುಂಬಿರಬಹುದು. ನನಗೆ ಏನಾಗುತ್ತದೆ? ಈ ಸಾವು ಹೇಗಿರಲಿದೆ? ಇದು ಎಷ್ಟು ನೋವಿನಿಂದ ಕೂಡಿದೆ. ಇಲ್ಲ, ನೀವು ಒಂದು ದೇಹದಿಂದ ಹೊರಬಂದು ಮತ್ತೊಂದು ದೇಹವನ್ನು ಪ್ರವೇಶಿಸುತ್ತೀರಿ. ಅದು ಯೌವನವಾಗಿದೆ, ಅದು ಸುಂದರವಾಗಿದೆ, ದುಃಖವಿಲ್ಲ, ಯಾವುದೇ ಕಾಯಿಲೆ ಇಲ್ಲ, ಯಾವುದೇ ನೋವುಗಳಿಲ್ಲ. ನೀವು ಈಗಿನ ದೇಹದಿಂದ ಪ್ರವೇಶಿಸಿ ನೀವು ಆ ದೇಹವನ್ನು ತೊರೆದ ಕ್ಷಣದಲ್ಲಿ ಅವರು ಮರಣ ಎಂದು ಕರೆಯುತ್ತಾರೆ. ನೀವು ಇನ್ನೊಂದು ದೇಹವನ್ನು ಪ್ರವೇಶಿಸುವಿರಿ, ಈ ರೀತಿಯಾಗಿರುವ ದೇಹವಲ್ಲ. ಈ ಜೀವನದಲ್ಲಿ ನೀವು ಎಲ್ಲಾ ರೀತಿಯ ವಿಷಯಗಳನ್ನು ಅನುಭವಿಸುವ ದೇಹವನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಸಾವಿನಲ್ಲೂ ನೀವು ವೃದ್ಧಾಪ್ಯದಿಂದ ಬರಲುವಿರಿ. ನಿಮಗೆ ನೋವು ಇರಬಹುದು, ನಿಮಗೆ ದುಃಖವಿರಬಹುದು. ನೀವು ನಿಮ್ಮ ತಲೆಯಿಂದಲೂ ನಿಮ್ಮ ಮನಸ್ಸಿನಿಂದಲೂ ದೃಢವಾಗಿ ಇಲ್ಲದೆ ಇರಬಹುದು. ನೀವು ತಿನ್ನುವುದಿಲ್ಲ, ನೀವು ಕುಡಿಯಲು ಬಯಸುವುದಿಲ್ಲ, ಅದು ದೈಹಿಕವಾಗಿ. ಮತ್ತು ನೀವು ದೈಹಿಕವಾಗಿ ಯಾವುದರಿಂದ ಬಳಲುತ್ತೀರೋ ನೀವು ಮಲಗಿದಾಗ ನೀವು ಅದನ್ನು ಅನುಭವಿಸುವುದಿಲ್ಲ. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾದದ್ದು ಮತ್ತು ಅನೇಕ ಬಾರಿ ಆತನು ಅದನ್ನು ನಿದ್ರೆ ಎಂದು ಕರೆಯುತ್ತಾನೆ. ನಾನು ಹುಡುಗಿಯನ್ನು ಎಬ್ಬಿಸಲು ಹೋಗುತ್ತೇನೆ, ಅವಳು ಮಲಗಿದ್ದಾಳೆ. ಲಾಜರನು ನಿದ್ರೆ ಹೋಗಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ನಿದ್ರೆ ಹೋಗಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ನಿದ್ರೆ ಹೋಗಿದ್ದಾನೆ. ಆದರೆ ಈ ದೇಹವು, ದೈಹಿಕ ದೇಹವು, ಫಿಸಿಕಲ್ ಬಾಡಿ ನಿದ್ರೆಗೆ ಹೋಗುತ್ತದೆ, ಸತ್ತಿದೆ. ಆದರೆ ನೀವು ಸತ್ತಿಲ್ಲ, ನೀವು ಬೇರೊಂದು ದೇಹವನ್ನು ಪ್ರವೇಶಿಸುವಿರಿ. ಅದು ಇದಕ್ಕೆ ಸ್ವಲ್ಪವೂ ಹೋಲುವುದಿಲ್ಲ. ಮರಣದಲ್ಲಿ ಆನಂದವು ಮತ್ತು ಸಂತೋಷವು. ನಾನು ಆ ದಂಪತಿಗಳ ಕುರಿತು ಯೋಚಿಸುತ್ತೇನೆ ಮತ್ತು ಅವರು ತಮ್ಮ ದೇಹಗಳಲ್ಲಿ ಪ್ರವೇಶಿಸುವಾಗ ಅವರು ಹೊಂದುವ ಅದ್ಭುತ ಸಮಯದ ಬಗ್ಗೆ ನಾನು ಯೋಚಿಸುತ್ತೇನೆ. ನಾನು ಅವರಿಗೋಸ್ಕರ ದುಃಖಿಸುವುದಿಲ್ಲ. ನನಗೆ ಸಹೋದರನ ಕುರಿತು ದುಃಖವಿಲ್ಲ, ಸಹೋದರನ ಕುರಿತು ನನಗೆ ದುಃಖವಿಲ್ಲ, ಏಕೆಂದರೆ ಅವರು ಮಹಿಮಕರವಾದ ದೇಹದಲ್ಲಿರುತ್ತಾರೆ ಎಂದು ನನಗೆ ತಿಳಿದಿದೆ. ಅವರು ಸಂತೋಷವಾಗಿರುವರು, ಅವರು ಆನಂದ ಪಡುವರು, ಅವರು ಸಂತೃಪ್ತರಾಗಿರುವರು. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾದದ್ದು ಮತ್ತು ಸಾಯುತ್ತಿರುವ ನೀವು ಸಹ ದೇವರೊಂದಿಗೆ ಅದೇ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತೀರಿ. ನೀವು ಯಾರನ್ನು ಭೇಟಿ ಮಾಡುವಿರೋ? ಕರ್ತನ ದೃಷ್ಟಿಯಲ್ಲಿ ನನ್ನ ಗಂಡನ, ನನ್ನ ಸಹೋದರನ, ನನ್ನ ಸಹೋದರಿಯ ಮರಣವು ಅಮೂಲ್ಯವಾಗಿದೆ ಎಂದು ನೀವು ಹೇಳುವಿರಿ. ಓ ಹೌದು, ನನ್ನ ಸಾವು ಅಮೂಲ್ಯವಾದದ್ದು, ನನ್ನ ಸಾವು ಅಮೂಲ್ಯವಾದದ್ದು, ನನ್ನ ಗಂಡನ ಸಾವು ಅಮೂಲ್ಯವಾಗಿದೆ, ನನ್ನ ಮಗುವಿನ ಸಾವು ಅಮೂಲ್ಯವಾಗಿದೆ. ನಾನು ಆ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತೇನೆ. ಇದು ಆನಂದದಾಯಕ ವಿಷಯವಾಗಿರುತ್ತದೆ, ಆನಂದಕರವಾದದ್ದು. ಇದನ್ನು ತಿಳಿದುಕೊಳ್ಳಿರಿ ಮತ್ತು ಆ ಅಭಿಪ್ರಾಯದಲ್ಲಿ ನನ್ನೊಂದಿಗೆ ಹಂಚಿಕೊಳ್ಳಿರಿ. ನೀವು ಸತ್ತ ಕ್ಷಣವೇ ಅದು ನಿಮಗೆ ಸಂಭವಿಸಲಿದೆ. ನೀವು ಸಾವು ಎಂದು ಕರೆಯುವುದು ಮರಣವಲ್ಲ. ನೀವು ಬೇರೆ ದೇಹದಲ್ಲಿ ಬದಲಾಗುತ್ತೀರಿ ಮತ್ತು ನೀವು ಹೋಗುವ ದೇಹವು ನೋವಿಲ್ಲದಿರುವ, ಅನಾರೋಗ್ಯವಿಲ್ಲದಿರುವ ಯೌವನವಾಗಿದೆ. ಪ್ರಸಂಗಿ 12 ಸಮೀಪದಲ್ಲಿರುವವರನ್ನು, ಮರಣವನ್ನು ಎದುರಿಸುತ್ತಿರುವ ಎಲ್ಲರನ್ನೂ ನಾನು ಪ್ರೋತ್ಸಾಹಿಸುತ್ತೇನೆ. ನೀವು ಸಂತೋಷವಾಗಿರುವಿರಿ, ನಾನು ಸಂತೋಷವಾಗಿರುತ್ತೇನೆ. ನಾನು ದುಃಖಿಸುವುದಿಲ್ಲ, ಏಕೆಂದರೆ ಆ ಆತ್ಮ ಸೋಲ್ ಎಲ್ಲಿಗೆ ಹೋಗಿದೆ
ಆ ಆತ್ಮವು ಎಲ್ಲಿಗೆ ಹೋಗಿದೆ ಎಂದು ನನಗೆ ತಿಳಿದಿದೆ. ನಾನು ಸತ್ತವರಿಗಾಗಿ ಅಳುವುದಿಲ್ಲ, ಏಕೆಂದರೆ ನಾನು ನೋಡುತ್ತೇನೆ, ನನ್ನ ಆತ್ಮಿಕ ಕಣ್ಣಿನಿಂದ ನೀವು ಬೇರೆ ಸ್ಥಳದಲ್ಲಿದ್ದೀರಿ ಎಂದು. ಮರಣ ಹೊಂದಿದ ಎಲ್ಲ ಪರಿಶುದ್ಧರನ್ನು ನಾನು ಆ ಮಾರ್ಗದಲ್ಲೇ ಕಾಣುವೆನು. ಅವರು ಮುಂದೆ ಹೋಗಿದ್ದಾರೆ ಮತ್ತು ಅವರು ಸಂತೋಷವಾಗಿದ್ದಾರೆ. ಅವರು ತಮ್ಮಲ್ಲಿ ತಾವು ಆನಂದಿಸುತ್ತಿದ್ದಾರೆ, ಅವರು ನಗುತ್ತಿದ್ದಾರೆ, ಅವರು ಕುಣಿಯುತ್ತಿದ್ದಾರೆ. ಅವರ ಮರಣವು ಕರ್ತನ ದೃಷ್ಟಿಯಲ್ಲಿಯೂ ಮತ್ತು ನಿಮ್ಮ ದೃಷ್ಟಿಯಲ್ಲಿಯೂ ನೀವು ಇಲ್ಲಿಂದ ಹೊರಟು ಹೋದಾಗ ಅಮೂಲ್ಯವಾಗಿದೆ. ನೀವು ಇಲ್ಲಿಂದ ಹೊರಟು ಹೋಗುತ್ತೀರಿ ಮತ್ತು ನೀವು ಸಂತೋಷವಾಗಿರುತ್ತೀರಿ. ನೀವು ಆನಂದವಾಗಿ ಇರುವಿರಿ. ನಿಮ್ಮ ಆನಂದದಲ್ಲಿ ನಾನು ಪ್ರವೇಶಿಸಲಾಗುವುದಿಲ್ಲ. ದೇವರ ಪ್ರೀತಿಯೊಂದಿಗೆ, ದೇವರ ಪ್ರೀತಿಯೊಂದಿಗೆ, ದೇವರ ಪ್ರೀತಿಯಲ್ಲಿ ದೇವರ ಪ್ರೀತಿಯು. ನೀವು ದೇವರ ಪ್ರೀತಿಯಲ್ಲಿ ಪ್ರವೇಶಿಸುತ್ತೀರಿ. ದೇವರು ಪ್ರೀತಿಯಾಗಿದ್ದಾನೆ ಮತ್ತು ಆ ಪ್ರೀತಿಯು ನಿತ್ಯವಾಗಿದೆ. ನೀವು ಆ ಪ್ರೀತಿಯಲ್ಲಿ ಪ್ರವೇಶಿಸುತ್ತೀರಿ. ನೀವು ಆ ಪ್ರೀತಿಯಲ್ಲಿ ಪ್ರವೇಶಿಸುತ್ತೀರಿ. ನೀವು ಆ ಪ್ರೀತಿಯಲ್ಲಿ ಪ್ರವೇಶಿಸುತ್ತೀರಿ. ಮರಣದಲ್ಲಿ ಅಪೊಸ್ತಲನಾದ ಪೌಲನ ಗೆಲುವಿನ ಘೋಷಣೆ. 1 ಕೊರಿಂಥಿಯ 15ನೇ ಅಧ್ಯಾಯ 55ರಿಂದ 57ನೇ ವಾಕ್ಯಗಳು. 55ನೇ ವಾಕ್ಯ. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? 56ನೇ ವಾಕ್ಯ. ಮರಣದ ಕೊಂಡಿ ಪಾಪವೇ, ಪಾಪದ ಬಲವು ನ್ಯಾಯ ಪ್ರಮಾಣವೇ? 57ನೇ ವಾಕ್ಯ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ಪವಿತ್ರ ಬೈಬಲ್. ಎಂತಹ ಸುಂದರವಾದ ವೇದವಾಕ್ಯವು, ಎಂತಹ ಸುಂದರವಾದ ವೇದವಾಕ್ಯವು. ಇಲ್ಲಿ ಒಬ್ಬ ಮನುಷ್ಯನು, ಇಲ್ಲಿ ಒಬ್ಬ ಅಪೊಸ್ತಲನು, ಇಲ್ಲಿ ದೇವರಿಗಾಗಿ ಬದುಕಿದ ಒಬ್ಬ ವ್ಯಕ್ತಿಯು. ಅವಿವಾಹಿತನು, ಮದುವೆಯಾಗಲಿಲ್ಲ. ಆದರೆ ದೇವರಿಗಾಗಿ ಆತನು ಜೀವಿಸಿದನು. ಆತನು ಪರಿಶುದ್ಧನಾಗಿದ್ದನು. ಆತನಲ್ಲಿ ಪಾಪಗಳಿದ್ದವು. ದೇವರು ಅವನ ಪಾಪಗಳನ್ನು ಕ್ಷಮಿಸಿದನು. ಆತನು ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂದು ಹೇಳಿದನು. ದೇವರು ಆತನನ್ನು ಕ್ಷಮಿಸಿದನು. ಆತನ ಮರಣದ ಸಮಯದಲ್ಲಿ ಇದುವೇ ಅವನ ಸಾಕ್ಷಿಯಾಗಿದೆ, ಘೋಷಣೆಯಾಗಿದೆ. ಆತನು ಜಯದಲ್ಲಿ ಎದ್ದು ನಿಂತನು. ಮರಣದ ನಂತರ ಏನಾಗುವುದು ಎಂದು ಆತನಿಗೆ ತಿಳಿದಿತ್ತು. ಆತನು ಸಾವಿಗೆ ಹೆದರಲಿಲ್ಲ. ಆತನು ಸಾವಿಗೆ ಸವಾಲು ಹಾಕಿದನು. ನಿನ್ನ ಕೊಂಡಿ ಎಲ್ಲಿದೆ? ಓ ಸಮಾಧಿಯೇ, ನಿನ್ನ ಜಯ ಎಲ್ಲಿದೆ? ನಾನು ನಿಮಗೆ ಹೇಳುತ್ತಿರುವುದು ಸತ್ಯವೆಂದು ಪೌಲನಿಗೆ ತಿಳಿದಿತ್ತು. ಕ್ರಿಸ್ತನ ನಿಮಿತ್ತ ಅವರು ಆತನ ತಲೆಯನ್ನು ಕತ್ತರಿಸಿದಾಗ ತಕ್ಷಣವೇ ಆತನು ತನ್ನ ದೇಹದಿಂದ ಹೊರಬಂದು ಮಹಿಮೆಯ ದೇಹಕ್ಕೆ ಪ್ರವೇಶಿಸಲಿದ್ದಾನೆ ಎಂದು ಆತನಿಗೆ ತಿಳಿದಿತ್ತು. ಆತನು ಹೆದರಲಿಲ್ಲ. ಅದನ್ನು ಆತನು ಸಾಬೀತುಪಡಿಸಿದನು. ಆತನು ಅದನ್ನು ನಮಗೆ ಕಲಿಸಿಕೊಟ್ಟನು. ಇದು ವೇದವಾಕ್ಯದಲ್ಲಿ ದಾಖಲಿಸಲಾಗಿದೆ. 1 ಕೊರಿಂಥ್ಯ 15ನೇ ಅಧ್ಯಾಯ 55ನೇ ವಾಕ್ಯದಿಂದ 57 ವಾಕ್ಯದವರೆಗೂ. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ಮರಣದ ಕೊಂಡಿ ಪಾಪವೇ, ಪಾಪದ ಬಲವು ನ್ಯಾಯ ಪ್ರಮಾಣವೇ? ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ಇದು ಪ್ರಭಾವವುಳ್ಳದ್ದು. ಸಹೋದರನೇ, ಸಹೋದರಿಯೇ, ನೀವು ಅದನ್ನು ಓದಲೇಬೇಕು. ಇಲ್ಲಿ ಒಬ್ಬ ವ್ಯಕ್ತಿಯು ಸಾಯಲು ಸಿದ್ಧನಾಗಿದ್ದನು. ಖಡ್ಗದಿಂದ ಅವರು ಆತನ ತಲೆಯನ್ನು ಕತ್ತರಿಸಲು ಹೊರಟಿದ್ದರು. ಆತನು ಖಡ್ಗಕ್ಕೆ ಹೆದರಲಿಲ್ಲ, ಏಕೆಂದರೆ ನಾನು ನಿಮಗೆ ಹೇಳುತ್ತಿದ್ದೇನೋ ಅದರ ಮೇಲೆ ಅವನ ದೃಷ್ಟಿ ಇತ್ತು, ನೋಟವು. ಆತನ ದೃಷ್ಟಿಯು ನಿತ್ಯ ಜೀವದಲ್ಲಿ ಸರಿಯಾಗಿತ್ತು. ಅದರ ಬಗ್ಗೆ ನಾನು ನಿಮಗೆ ಹೇಳುತ್ತಿದ್ದೇನೆ. ಪೌಲನಂತೆ ದೇವರು ನಮಗೆ ಗೆಲುವನ್ನು ಕೊಟ್ಟಿದ್ದಾನೆ. ನೀನು ತುಂಬ ಚಿಕ್ಕವನಲ್ಲ, ಪಾಪಿಯೇ, ನೀನು ತುಂಬ ದೊಡ್ಡವನಲ್ಲ. ನೀವು ಪಶ್ಚಾತ್ತಾಪ ಪಟ್ಟಿದ್ದೀರಿ, ಮಾನಸಾಂತರ. ಮರಣವನ್ನು
ಎದುರಿಸಲು ನೀವು ದೇವರನ್ನು ನಂಬಿದ್ದೀರಿ. ನನ್ನ ಕನಸಿನಲ್ಲಿ ನಾನು ನೋಡಿದ ಮುದುಕಿಯೇ, ನಾನು ಅದನ್ನು ಕನಸು ಎಂದು ಕರೆಯುವುದಿಲ್ಲ, ನಾನು ಅದನ್ನು ದರ್ಶನವು ಎಂದು ಕರೆಯುವುದಿಲ್ಲ. ನಾನು ಇದನ್ನು ಹೇಳಲಿ, ಈ ಸಂದೇಶವನ್ನು ನೀವು ರಚಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾನು ಎಚ್ಚರವಾದ ತಕ್ಷಣ ನಾನು ಉಪದೇಶಿಸುತ್ತಿದ್ದೇನೆ, ಏಕೆಂದರೆ ಅದು ನನ್ನ ಮನಸ್ಸಿನಲ್ಲಿ ಹೊಸದಾಗಿದೆ. ಈ ದಂಪತಿಗಳು ವಯಸ್ಸಾಗಿ ಇರುವುದರಿಂದ ಆ ಜಾಗವನ್ನು ತುಂಬಿದರು. ಪ್ರಸಂಗಿ 12ನೇ ಅಧ್ಯಾಯವನ್ನು ಪೂರೈಸಿದರು. ನೀವು ಜೀವನದ ಅಂತ್ಯಕ್ಕೆ ಬಂದಿದ್ದೀರಿ ಎಂದು ಇದು ತೋರಿಸುತ್ತದೆ. ನೀವು ಸತ್ತಾಗ ಅಲ್ಲಿಗೆ ನೀವು ಹೋಗುತ್ತೀರಿ, ನೀವು ನಿಜವಾಗಿಯೂ ಸಾಯುವುದಿಲ್ಲ. ಪೌಲನು ಅದನ್ನು ಸಾಬೀತುಪಡಿಸಿದರು. ಅದಕ್ಕಾಗಿಯೇ ಆತನು ಸಾವಿಗೆ ಸವಾಲು ಹಾಕಿದನು ಮತ್ತು ಮರಣವನ್ನು ಕೇಳಿದನು, ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ಮರಣವು ತನ್ನ ಕೊಂಡಿಯನ್ನು ಕಳಕೊಂಡಿದೆ. ಅದಕ್ಕೆ ಗಾಯವಾಗಿದೆ, ಅದು ಗಾಯವಾಗಿದೆ. ಅದಕ್ಕೆ ನೋವಾಗಿದೆ, ಅದು ನೋವಾಗಿದೆ. ಓ ಸಮಾಧಿಯೇ, ನಿನ್ನ ಜಯವು ಎಲ್ಲಿದೆ? ನಾನು ದೇವರಿಗೆ ಧನ್ಯವಾದ ಹೇಳುತ್ತೇನೆ. ಯೇಸು ಕ್ರಿಸ್ತನ ಮೂಲಕ ನಾವು ವಿಜಯವನ್ನು ಹೊಂದಿದ್ದೇವೆ. ಪೌಲನಿಗೆ ಮಾತ್ರವಲ್ಲ, ಆದರೆ ದೇವರು ನಮಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಡುವನು. ಜಯವು ನಿಮಗೆ ಸೇರಿದ್ದು. ವಯಸ್ಸಾದ ಮುದುಕನೇ, ನಿಮಗೆ ಸೇರಿದ್ದು. ವಯಸ್ಸಾದ ಮುದುಕಿಯೇ, ಅದು ನಿಮಗೆ ಸೇರಿದ್ದು. ಬಹುಶಃ ನಿಮ್ಮಿಂದ ನನ್ನನ್ನು ಕೇಳಲು ಸಾಧ್ಯವಿಲ್ಲ, ನಾನು ಹೇಳುವುದನ್ನು ಕೇಳಿಸಿಕೊಳ್ಳಲು. ನಾನು ಏನು ಹೇಳುತ್ತಿರುವೆನೋ ಅದನ್ನು ನೀವು ಅನುಭವಿಸುವಿರಿ, ನೀವು ಸಂತೋಷಪಡುವಿರಿ. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ನೀವು ಸಾಯುತ್ತಿದ್ದೀರಿ, ಸಾವನ್ನು ಕೇಳಿರಿ, ಅದರ ಕೊಂಡಿಯು ಎಲ್ಲಿದೆ ಎಂದು. ಸಮಾಧಿಯನ್ನು ಕೇಳಿರಿ, ನಿನ್ನ ಗೆಲುವು ಎಲ್ಲಿದೆ? ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನಮಗೂ, ಸಾಯುತ್ತಿರುವ ಎಲ್ಲರಿಗೂ, ಸಾಯುತ್ತಿರುವ ಪುಟ್ಟ ಮಗುವಿಗೂ, ಸಾಯುತ್ತಿರುವ ಯುವಕನಿಗೂ. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ನೀನು ನನಗೆ ಕೊಡಲು ಹೊರಟಿರುವ ನೋವು ಎಲ್ಲಿದೆ? ಯಾವುದೂ ಇಲ್ಲ, ಯಾವುದೂ ಇಲ್ಲ. ನಾನು ಒಂದು ದೇಹವನ್ನು ಬಿಟ್ಟು ಬೇರೊಂದು ದೇಹಕ್ಕೆ ಜಾರಿದೆನು. ನಾನು ಹೊಂದಿರುವ ಈ ದೇಹವು ಹಳೆಯದು, ಅದು ಸಾಯುತ್ತಿದೆ, ಅದು ದುರ್ಬಲವು, ಅದು ಮಾತನಾಡುವುದಿಲ್ಲ, ಅದು ನಗುವುದಿಲ್ಲ, ಆದರೆ ಅದು ಸಾಯುತ್ತಿದೆ. ಮತ್ತು ಅದು ಸಾಯುತ್ತಿರುವುದರಿಂದ ನನ್ನನ್ನು ಹೊಸ ದೇಹದಲ್ಲಿ ಸೇರಿಸುವುದಕ್ಕೆ ದೇವರೇ ಕಾರಣನಾಗಿದ್ದಾನೆ. ನಾನು ಸಂತೋಷಪಡುತ್ತೇನೆ. ಹೌದು, ನಾನು ಸಂತೋಷಪಡುತ್ತೇನೆ, ನಾನು ಸಂತೋಷಪಡುತ್ತೇನೆ. ಇವತ್ತು ಸಹೋದರನು ನನಗೆ ಹೇಳುವುದನ್ನು ಕೇಳು, ನಾನು ಸಂತೋಷಪಡುತ್ತೇನೆ. ಅದನ್ನೇ ಪೌಲನು ಹೇಳಿಕೊಟ್ಟನು, ಅದನ್ನೇ ಸತ್ಯವೇದವು ಬೋಧಿಸುತ್ತದೆ, ಅದನ್ನೇ ದೇವರು ಹೇಳಿದನು. ನಾನು ಜಗತ್ತಿನಲ್ಲಿ ಯಾವುದಕ್ಕೂ ನಿಮ್ಮನ್ನು ಮೋಸಗೊಳಿಸುವುದಿಲ್ಲ, ನಾನು ಮಾತನಾಡುತ್ತಿರುವುದು ಸತ್ಯವಾಗಿದೆ. ನಾನು ಬಹಳ ಸಮಯದಿಂದ ಅದನ್ನು ಕುರಿತು ಮಾತನಾಡುತ್ತಿದ್ದೇನೆ. 40 ವರ್ಷಗಳು, 50 ವರ್ಷಗಳು ಮತ್ತು ಹೆಚ್ಚು. ಮತ್ತು ಇದು ಸತ್ಯವಾಗಿದೆ, ನೀವು ಅದನ್ನು ಅನುಭವಿಸುವಿರಿ. ನಾನು ಸತ್ಯವನ್ನು ಹೇಳುತ್ತಿದ್ದೇನೆಯೇ ಎಂದು ನಿಮಗೆ ಸ್ವಲ್ಪ ಅನುಮಾನವಿದ್ದರೂ ನೀವು ಅದನ್ನು ಅನುಭವಿಸುವಿರಿ. ದೇವರಿಗೆ ಧನ್ಯವಾದ, ದೇವರಿಗೆ ಧನ್ಯವಾದ. ನನ್ನ ಜೊತೆಯಲ್ಲಿ ದೇವರಿಗೆ ಧನ್ಯವಾದಗಳನ್ನು ಹೇಳಿರಿ. ಮನೆಗೆ ಹೋಗುವುದನ್ನು ಅನುಭವಿಸುತ್ತಿರುವ ಜನರ ಆತ್ಮಗಳಿಗಾಗಿ ನಾನು ಅಳುವುದಿಲ್ಲ, ಆದರೆ ನಾನು ಅಳುತ್ತೇನೆ. ಅನೇಕರಿಗೆ ರಹಸ್ಯವಾಗಿ ಜನರು ಅನುಭವಿಸಿದ ನಷ್ಟಕ್ಕಾಗಿ ನಾನು ಅಳುತ್ತೇನೆ. ಅವರ ಮಕ್ಕಳಿಗಾಗಿ, ಅವರ ಪತಿಗೆ, ಅವರ ಹೆಂಡತಿಯರಿಗೆ. ನಾನು ವ್ಯಕ್ತಿಯ ನಿರ್ಗಮನಕ್ಕಾಗಿ ಅಳುತ್ತೇನೆ, ಆದರೆ ಆತ್ಮಕ್ಕಲ್ಲ. ಮತ್ತು ಯೇಸುವು ಲಾಜರನು ಮರಣ ಹೊಂದಿದಾಗ ಸತ್ಯವೇದವು ಹೇಳಿದೆ, ಮತ್ತು ಯೇಸು ಅತ್ತನು. ಸತ್ಯವೇದದಲ್ಲಿ ಚಿಕ್ಕ ವಾಕ್ಯ, ಮತ್ತು ಯೇಸು ಅತ್ತನು. ನಾನು ಭಾವಿಸುತ್ತೇನೆ ಆತನು ಮರಿಯಳು ಮತ್ತು ಮಾರ್ಥಳ ನಷ್ಟಕ್ಕಾಗಿ ಅಳುತ್ತಿದ್ದನು. ಯೇಸು ಅತ್ತನು. ಆದ್ದರಿಂದ ನಾನು ಅಳುವುದಿಲ್ಲ ಎಂಬ ದೊಡ್ಡ ಹೆಗ್ಗಳಿಕೆಗಾಗಿ ನನ್ನನ್ನು ಕ್ಷಮಿಸಿ. ನಾನು ರಹಸ್ಯವಾಗಿ ಅಳುತ್ತೇನೆ, ಆದರೆ ಪರಿಶುದ್ಧರ ಮರಣದಲ್ಲಿ ನಾನು ಸಂತೋಷಪಡುತ್ತೇನೆ. ಕರ್ತನು ಹೇಳಿದನು, ಆತನ ಪರಿಶುದ್ಧರ ಮರಣವು ಅಮೂಲ್ಯವಾದದ್ದು ಎಂದು ಹೇಳಿದನು. ನಾನು ಅದನ್ನು ನೋಡಲು
ಪ್ರಯತ್ನಿಸುತ್ತೇನೆ ಮತ್ತು ಹೇಳುವೆನು, ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾಗಿದೆ. ಅವರ ಆತ್ಮಗಳು ಹೋಗಿದೆ ಎಂದು ನಾನು ಸಂತೋಷಪಡುತ್ತೇನೆ ಮತ್ತು ನಾನು ಅವರನ್ನು ವಿಜಯದತ್ತ ನಿತ್ಯ ಜೀವನಕ್ಕೆ ನಡೆಸಿದ್ದೇನೆ. ಅಲ್ಲಿ ಅವರು ಎಂದಿಗೂ ಸಾಯುವುದಿಲ್ಲ. ಮತ್ತು ಸಹೋದರ ಪೌಲನು ಹೇಳಿದಂತೆಯೇ ಹೇಳುವರು. ಈಗ ಅವರು ಅದನ್ನು ಹೇಳಲು ಬಾಧೆಗಳ ಕಾರಣದಿಂದ ಸಾಧ್ಯವಾಗದಿದ್ದರೆ ಅವರು ಈ ದೇಹದಿಂದ ಹೊರಬಂದು ಮತ್ತು ಇನ್ನೊಂದು ದೇಹಕ್ಕೆ ಹೋದಾಗ ಅವರು ಹೇಳುತ್ತಾರೆ, ಸಾವು ಅಮೂಲ್ಯವಾಗಿದೆ, ನನ್ನ ಮನೆಗೆ ಬರುವುದು ಅಮೂಲ್ಯವಾಗಿದೆ. ಓ ಹೌದು, ನಾನು ಸಿಂಡಿಯನ್ನು ಜೀವಂತವಾಗಿ ನೋಡಿದೆ, ನೀವು ಸಾಯುವುದಿಲ್ಲ ಎಂಬುದಕ್ಕೆ ಆಧಾರವು. ಆ ಸಹೋದರಿಯು ಸಿಂಡಿ. ನಾನು ಹೆಮ್ಮೆ ಪಡುವ ಉದ್ದೇಶವನ್ನು ಹೊಂದಿಲ್ಲ, ಆದರೆ ನಾನು ನನ್ನ ದಿಂಬಿನ ಮೇಲೆ ಮಲಗಿದ್ದೆ, ನನ್ನ ತಲೆಯನ್ನು ಮೇಲಕ್ಕೆತ್ತಿ ಮತ್ತು ಆಕೆಯು ಆ ವಾಕ್ಯಗಳನ್ನು ಬಳಸಿದಳು. ಆಕೆಯು ಪೂರ್ವದಿಂದ ಬಂದಳು ಮತ್ತು ಆಕೆಯು ಪಶ್ಚಿಮದ ಕಡೆಗೆ ನಡೆಯುತ್ತಿದ್ದಳು. ನಾನು ಸೆಂಟ್ ವಿನ್ಸೆಂಟ್ನಲ್ಲಿದ್ದೆ ಮತ್ತು ಕಾಣಿಸಿದಾಗ ಆಕೆಯು ಯೌವನಸ್ಥಳಾಗಿ ಸುಂದರವಾಗಿ ಚೆನ್ನಾಗಿ ಬಟ್ಟೆಯನ್ನು ತೊಟ್ಟಿದ್ದಳು ಮತ್ತು ಆಕೆಯು ದೊಡ್ಡ ನಗುವಿನೊಂದಿಗೆ ಪ್ರೀತಿಯ ನೋಟದಿಂದ ಬಂದಳು. ಆಕೆಯು ಸತ್ತಾಗ, ಆಕೆಯು ನಿದ್ದೆಗೆ ಹೋದಾಗ ಮತ್ತು ಆಕೆಯು ತನ್ನ ಬೆನ್ನನ್ನು ಗೋಡೆಗೆ ತಿರುಗಿಸಿದವಳಾಗಿ ನಿಂತಳು ಮತ್ತು ನಾನು ಆಕೆಯನ್ನು ಗುರುತಿಸಿದೆ. ನಾನು ಹೇಳಿದೆ, ಅದು ಸಿಂಡಿ. ಮತ್ತು ಆಕೆಯು ನನಗೆ ಹೇಳಿದಳು, ಕರ್ತನು ನನಗೆ ಒಲವನ್ನು ತೋರಿದನು, ಕರ್ತನು ನನಗೆ ಒಲವನ್ನು ತೋರಿದನು. ಮತ್ತು ಆಕೆಯು ನಿಧಾನವಾಗಿ ನಡೆಯುತ್ತಲೇ ಇದ್ದಳು ಮತ್ತು ನನ್ನನ್ನು ನೋಡಿ ನಗುತ್ತಲೇ ಇದ್ದಳು. ನಗುತ್ತಾ ನನಗೆ ಹೇಳುತ್ತಿದ್ದಳು, ಕರ್ತನು ನನಗೆ ಒಲವನ್ನು ತೋರಿದ್ದಾನೆ, ಕರ್ತನು ನನಗೆ ಒಲವನ್ನು ತೋರಿದ್ದಾನೆ. ಮತ್ತು ಆಕೆಯು ಪಶ್ಚಿಮದ ಕಡೆಗೆ ನಡೆದಳು ಮತ್ತು ನಗುತ್ತಿದ್ದಳು, ಯೌವನವಾಗಿ ಕಾಣಿಸುತ್ತಿದ್ದಳು. ಮತ್ತು ನಂತರ ಆಕೆಯು ಹೊರಟು ಹೋದಳು. ಅದು ನಿಜವಾಗಿದೆ, ನಾನು ದರ್ಶನವನ್ನು ನೋಡಿದೆ, ಅದು ನಿಜವಾಗಿದೆ, ನಾನು ನಿಮಗೆ ಸುಳ್ಳನ್ನು ಹೇಳುವುದಿಲ್ಲ. ನಾನು ಸಿಂಡಿಯನ್ನು ಜೀವಂತವಾಗಿ ನೋಡಿದೆ. ನೀವು ಸಾಯುವುದಿಲ್ಲ ಎಂದು ತಿಳಿಸಲು ನಾನು ನಿಮಗೆ ಹೇಳಿದೆ. ನೀವು ಸಾಯುವುದಿಲ್ಲ, ನೀವು ಸಿಂಡಿಯಂತೆ, ಪೌಲನಂತೆ, ತೀರಿ ಹೋದ ಪರಿಶುದ್ಧರಂತೆ, ಶಿಲುಬೆಯ ಮೇಲೆ ಕಳ್ಳನಂತೆ ಮತ್ತೊಂದು ದೇಹಕ್ಕೆ ಹೋಗುವಿರಿ. ಅವನು ಸಾಯಲಿಲ್ಲ. ಯೇಸು ಅವನಿಗೆ, ಈ ದಿನ ನೀನು ಪರದೈಸಿನಲ್ಲಿರುವಿ ಎಂದು ಹೇಳಿದನು. ಅವನು ಯೇಸುವಿನೊಂದಿಗೆ ಪರದೈಸಿಗೆ ಹೋದನು. ಅವನು ಸಾಯಲಿಲ್ಲ, ಅವನು ಬೇರೆ ದೇಹಕ್ಕೆ ಹೋದನು. ಅವನು ಪಾಪಿಯಾಗಿ ಸತ್ತನು. ಅವನು ಇನ್ನೂ ಜೀವಂತವಾಗಿರುವಾಗಲೇ ಅವರು ಆತನ ಕಾಲುಗಳನ್ನು ಮುರಿದರು. ಆದರೆ ಅವನು ತೀರಿ ಹೋಗಿ ಹೊಸ ದೇಹವನ್ನು ಪಡೆದುಕೊಂಡನು. ಅವನು ನಗುತ್ತಾ ಸಂತೋಷದಿಂದ, ಆನಂದದಿಂದ, ಮರಣವಿಲ್ಲದೆ, ವೃದ್ಧಾಪ್ಯವಿಲ್ಲದೆ ಕೆಳಗಿಳಿದನು, ತೀರಿ ಹೋದನು. ಏಕೆಂದರೆ ಅವನು ಕರ್ತನನ್ನು ಕೇಳಿದನು, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ನೀನು ಸಾಯುವುದಿಲ್ಲ, ಏಕೆಂದರೆ ಕಳ್ಳನು ಕರ್ತನನ್ನು ಅಂಗೀಕರಿಸಿದನು. ಮತ್ತು ನೀವು ಸಾಯುತ್ತಿದ್ದರೆ, ಪ್ರಿಯ ಸ್ನೇಹಿತನೇ, ನೀವು ಶಿಲುಬೆಯ ಮೇಲೆ ಕಳ್ಳನಂತೆ ಮಾಡಬಹುದು. ಬರೀ ಯೇಸುವನ್ನು ಸ್ವೀಕರಿಸು. ಬರೀ ಯೇಸುವನ್ನು ನಿಮ್ಮ ಕರ್ತನೆಂದು ಅರಿಕೆ ಮಾಡು. ನೀವು ಯೇಸುವನ್ನು ಸ್ವೀಕರಿಸಿದ ಕ್ಷಣವೇ ಆತನು ನಿಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ಆತನು ನಿಮ್ಮನ್ನು ಆಗಲೇ ಪರಲೋಕಕ್ಕೆ ಕೊಂಡೊಯ್ಯುತ್ತಾನೆ. ಅವನನ್ನು ಸ್ವೀಕರಿಸಿರಿ, ಒಪ್ಪಿಕೊಳ್ಳಿರಿ. ಈಗ ಆತನನ್ನು ಸ್ವೀಕರಿಸಿರಿ, ಒಪ್ಪಿಕೊಳ್ಳಿರಿ. ಈಗ ಆತನನ್ನು ಸ್ವೀಕರಿಸಿರಿ ಎಂದು ನಾನು ನಿಮ್ಮನ್ನು ಕೇಳುತ್ತೇನೆ. ಎಲ್ಲ ಪರಿಶುದ್ಧರು ಅನುಭವಿಸುತ್ತಿರುವ ಆ ಅನುಭವವು ನಿಮಗೂ ಆಗುವುದು. ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ನೀವು ಭಾವಿಸುತ್ತೀರಾ? ಶಿಲುಬೆಯಲ್ಲಿದ್ದ ಕಳ್ಳನು, ಓ ಹೌದು, ಇದನ್ನು ನಂಬಿರಿ, ಒಪ್ಪಿಕೊಳ್ಳಿರಿ. ನೀವು ಕಳ್ಳನಾಗಿದ್ದರೂ, ನೀವು ಗರ್ವದ ಮನುಷ್ಯನಾಗಿದ್ದರೂ, ನಿಮ್ಮನ್ನೇ ನೀವು ಕ್ಷಮಿಸಲು ಸಾಧ್ಯವಿಲ್ಲದವಾದರೂ, ನೀವು ಅನೇಕ ಪಾಪಗಳನ್ನು ಮಾಡಿದರೂ,
ಅನೇಕ ಪಾಪಗಳು. ದೇವರು ನಿಮ್ಮನ್ನು ಕ್ಷಮಿಸುವನು. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾದದ್ದು. ಮತ್ತು ನೀವು, ನಾನು ನಿನ್ನನ್ನು ಸ್ವೀಕರಿಸುತ್ತೇನೆ, ನನ್ನ ಎಲ್ಲ ಪಾಪಗಳಿಗಾಗಿ ನನ್ನನ್ನು ಕ್ಷಮಿಸು ಎಂದು ಹೇಳುವುದರ ಮೂಲಕ ಪರಿಶುದ್ಧನಾಗಬಹುದು. ದೇವರ ಮಗನು, ನೀವು ಶಿಲುಬೆಯ ಮೇಲೆ ಕಳ್ಳನಂತೆ ಪ್ರವೇಶಿಸುವಿರಿ. ಸತ್ತವರಿಗೆ ನೋವಿಲ್ಲ, ಆದರೆ ಸಂತೋಷವು ಆನಂದವು. ಓ ಮರಣವು, ಪ್ರಸಂಗಿಯು ಹೇಳಿದ ಹಾಗೆ ನೀವು ಈಗ ಯಾವುದೇ ನೋವನ್ನು ಹೊಂದಿಲ್ಲ. ನೀವು ಅನುಭವಿಸುತ್ತಿರುವ ದೈಹಿಕ ನೋವುಗಳನ್ನು ಹೊರತುಪಡಿಸಿ, ವೃದ್ಧಾಪ್ಯದಿಂದ ಬಳಲುತ್ತಿರುವುದನ್ನು ಹೊರತುಪಡಿಸಿ ಅದನ್ನು ಓದಿರಿ. ಮತ್ತು ನೀವು ಮರಣ ಹೊಂದಿದಾಗ ನೀವು ಅನುಭವಿಸುವುದಿಲ್ಲ ಎಂದು ನಿಮಗೆ ತಿಳಿಯುತ್ತದೆ. ಅದು ಕಳೆದು ಹೋಗಿದೆ. ನೀವು ಕ್ರಿಸ್ತನಲ್ಲಿ ಸಾಯುತ್ತಿರುವ ಕಾರಣ ಪ್ರಸಂಗಿ 12 ಕಳೆದು ಹೋಗಿದೆ. ಪ್ರಸಂಗಿ 12ರ ವಿರುದ್ಧವಾಗಿ ಅದು ಪ್ರಾಕೃತಿಕವಾಗಿದೆ. ಅದು ಪ್ರಾಕೃತಿಕವಾಗಿದೆ. ಅದು ಪ್ರಾಕೃತಿಕವಾಗಿದೆ. ಆದರೆ ನಾವು ಆತ್ಮಿಕತೆಯ ಬಗ್ಗೆ ಮಾತನಾಡುತ್ತೇವೆ. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧರ ಮರಣವು ಅಮೂಲ್ಯವಾಗಿದೆ. ಸಹೋದರಿ ಬ್ರನ್ಹಾಮ್ರವರ ದೃಷ್ಟಿಯಲ್ಲಿ ಆಕೆಯ ಮಗುವಿನ ಸಾವು ಅಮೂಲ್ಯವಾದದ್ದು. ಆಕೆಯ ದೃಷ್ಟಿಯಲ್ಲಿ ಅವಳ ಸಾವು ಅಮೂಲ್ಯವಾದದ್ದು. ಇದು ಜಯಶಾಲಿಯಾಗಿತ್ತು. ನೀವು ಅನುಭವಿಸುತ್ತಿರುವ ಅದೇ ವಿಷಯವು, ಸಹೋದರನೇ ಮತ್ತು ಸಹೋದರಿಯೇ, ಪುರುಷ ಮತ್ತು ಮಹಿಳೆ, ಮಗು, ಎಲ್ಲ ಕ್ರೈಸ್ತರು ಅದನ್ನೇ ನೀವು ಅನುಭವಿಸುವುದು, ಅದನ್ನೇ ನೀವು ಅನುಭವಿಸುವಿರಿ. ಸಹೋದರನೇ, ನಾನು ನಿಮಗೆ ಸುಳ್ಳನ್ನು ಹೇಳುತ್ತಿಲ್ಲ. ದೇವರು ನನಗೆ 50 ವರ್ಷಗಳ ಹಿಂದೆಯೇ ಒಂದು ಪ್ರಕಟಣೆಯನ್ನು ಕೊಟ್ಟನು ಮತ್ತು ನರಕಕ್ಕೆ ಹೋಗುವ ವ್ಯಕ್ತಿಯ ಪ್ರಕಟಣೆಯನ್ನು ನನಗೆ ಕೊಟ್ಟನು. ನನ್ನ ಕೆಟ್ಟ ಶತ್ರು ಸಹ ನರಕಕ್ಕೆ ಮತ್ತು ಬೆಂಕಿಯ ಕೆರೆಯನ್ನು ಅನುಭವಿಸಬೇಕೆಂದು ನಾನು ಬಯಸುವುದಿಲ್ಲ. ಆದರೆ ಅವರು ಕ್ರಿಸ್ತನನ್ನು ಸ್ವೀಕರಿಸಲಿ. ಕರ್ತನು ಹೇಳಿದನು, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದಾನೆ. ಅದುವೇ ನನ್ನ ಆಸೆಯು, ಇದುವೇ ನಿಮ್ಮ ಆಸೆಯು, ಇದುವೇ ಎಲ್ಲ ಕ್ರೈಸ್ತರ ಆಶಯವಾಗಿರಬೇಕು. ನೀವು ಸತ್ತರೆ ಇದು ನಿಜವಾಗಿದೆ. ಸಾವು ತನ್ನ ಕೊಂಡಿಯನ್ನು ಕಳೆದುಕೊಂಡಿದೆ, ತನ್ನ ಕೊಂಡಿಯನ್ನು ಕಳೆದುಕೊಂಡಿದೆ, ತನ್ನ ಅಳುವನ್ನು ಕಳೆದುಕೊಂಡಿದೆ, ತನ್ನ ಗೋಳಾಟವನ್ನು ಕಳೆದುಕೊಂಡಿದೆ. ನೀವು ಸತ್ತಾಗ ನೀವು ಬೇರೆ ವಲಯದಲ್ಲಿ ರಿಯಾಮ್ ಅಳುತ್ತೀರಿ ಎಂದು ಯೋಚಿಸಬೇಡಿರಿ. ಇಲ್ಲ, ನೀವು ಸಂತೋಷಪಡುತ್ತೀರಿ, ನೀವು ಆನಂದ ಪಡುತ್ತೀರಿ. ನಾನು ಸಂತೋಷವಾಗಿರುತ್ತೇನೆ, ನಾನು ಹೆಚ್ಚು ಕೃತಜ್ಞನಾಗಿದ್ದೇನೆ, ನಾನು ದೇವರನ್ನು ಸ್ತುತಿಸುತ್ತೇನೆ. ಓ ಸಿಂಡಿಯು ಸಂತೋಷಪಡುತ್ತಿದ್ದಳು, ಆಕೆಯು ದೇವರಿಗೆ ಧನ್ಯವಾದ ಹೇಳುತ್ತಿದ್ದಳು. ಸಹೋದರಿ ಬ್ರನ್ಹಾಮ್ರವರು ಸಂತೋಷಪಡುತ್ತಿದ್ದರು, ಆಕೆಯು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಹೋದರ ಬ್ರನ್ಹಾಮ್ಗೆ ಹೇಳುತ್ತಿದ್ದಳು, ಏನೂ ಇಲ್ಲದಕ್ಕೆ ನೀವು ಚಿಂತಿಸುತ್ತೀರಿ. ನಾವು ಎಲ್ಲಿದ್ದೇವೋ ಅಲ್ಲಿ ನಾವು ಸಂತೋಷವಾಗಿದ್ದೇವೆ. ಓ, ನಾವು ಎಲ್ಲಿದ್ದೇವೋ ಅಲ್ಲಿ ನಾವು ಸಂತೋಷವಾಗಿದ್ದೇವೆ. ನೀವು ಗಡಿಯನ್ನು ದಾಟಿದಾಗ, ನೀವು ದೇಹವನ್ನು ಬದಲಾಯಿಸಿದಾಗ ನೀವು ಸಂತೋಷವಾಗಿರುತ್ತೀರಿ. ನೀವು ಬರೀ ಒಂದು ದೇಹದಿಂದ ಹೊರಬಂದು ಇನ್ನೊಂದು ದೇಹಕ್ಕೆ ಪ್ರವೇಶಿಸುತ್ತೀರಿ. ನೀನು ಸಾಯುವುದಿಲ್ಲ, ನೀನು ಸಾಯುವುದಿಲ್ಲ, ನೀನು ಸಾಯುವುದಿಲ್ಲ, ನೀನು ಸಾಯುವುದಿಲ್ಲ. ಸಾವು ನಿಮ್ಮಿಂದ ಓಡಿ ಹೋಗುತ್ತದೆ. ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ಸಾವಿನ ಭಯವಿರುವ ಎಲ್ಲರಿಗೂ ಸಂದೇಶ. ನಾನು ಪುನರಾವರ್ತಿಸುತ್ತೇನೆ, ಈ ನುಡಿಗಳಿಂದ ನಾನು ಭಾವುಕನಾಗಿದ್ದೇನೆ. ಇಡೀ ಹಿಂಡಿಗೆ ಫ್ಲೋಕ್ ನಾನು ಉಪದೇಶಿಸುತ್ತಿದ್ದೇನೆ. ಯಾರೆಲ್ಲ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ, ಆಶ್ಚರ್ಯಪಡುವವರಿಗೆ, ಮರಣವಾದ ನಂತರ ಏನಾಗುತ್ತದೆ ಎಂದು ಭಯಭೀತರಾಗಿರುವವರಿಗೆ, ಸಾವು ಹೇಗಿರುತ್ತದೆ ಎಂಬುವವರಿಗೆ. ಅವರು ಭಯಭೀತರಾಗಿದ್ದಾರೆ, ಅವರು ನಿಶ್ಚಿತವಾಗಿಲ್ಲ, ಇದು ಮಹಿಮೆಯಾಗಿರುತ್ತದೆ.
ಇದು ದೇಹದ ಬದಲಾವಣೆಯಾಗಲಿದೆ. ಇದು ನೋವಿಲ್ಲದ್ದು. ದೇವರು ಅಸ್ವಸ್ಥರಾಗಿರುವ ನಿಮ್ಮೆಲ್ಲರನ್ನು ಪ್ರೀತಿಸುತ್ತಾನೆ. ಇಂದು ಪಶ್ಚಾತ್ತಾಪ ಪಡುವ ಮಾನಸಾಂತರ. ಪಾಪಿಯು ಶಿಲುಬೆಯ ಮೇಲೆ ಕಳ್ಳನಂತೆ ಜಯವನ್ನು ಹೊಂದಬಹುದು. ಸಹೋದರ ಪೌಲನಂತೆ, ಪೂರ್ವದಲ್ಲಿ ಮಡಿದ ಪರಿಶುದ್ಧರಂತೆ, ನನ್ನ ಚಿಕ್ಕ ಸಹೋದರನಂತೆ, ನನ್ನ ಚಿಕ್ಕ ಸಹೋದರಿಯಂತೆ, ನಾನು ಕಳೆದುಕೊಂಡ ನನ್ನ ಸ್ನೇಹಿತನಂತೆ, ನನ್ನ ಸಹೋದರನು. ಅವರು ಡೆಕ್ಸ್ಟರ್. ಆದರೆ ಆತನು ಜಯದಲ್ಲಿ ನಿಧನರಾದರು. ಆತನು ಯುವಕನಾಗಿದ್ದಾಗ ನಿಧನರಾದರು, ಆದರೆ ಆತನು ಜಯದಲ್ಲಿ ನಿಧನರಾದರು. ಸಹೋದರ ಪೌಲನು ಇದನ್ನು ಹೇಳಿದನು ಮತ್ತು ನಾನು ಅದನ್ನು ಪುನರಾವರ್ತಿಸುತ್ತೇನೆ. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ನಾನು ನಿಮ್ಮನ್ನು ಮೂರ್ಖರನ್ನಾಗಿಸುತ್ತಿಲ್ಲ, ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿಲ್ಲ. ನಾನು ನಿಮಗೆ ಸತ್ಯವು ಏನಾಗಿದೆ ಎಂದು ಹೇಳುತ್ತಿದ್ದೇನೆ. ನೀವು ಏನನ್ನು ತಿಳಿದುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ನೀವು ಒಂದು ದೇಹವನ್ನು ಬಿಟ್ಟು ಇನ್ನೊಂದಕ್ಕೆ ದೇಹಕ್ಕೆ ಹೋಗುತ್ತೀರಿ. ತಕ್ಷಣವೇ ನೀವು ದೇವರ ಪ್ರೀತಿಯನ್ನು ಅನುಭವಿಸುವಿರಿ. ನೀವು ಆತನ ಕೃಪೆಯನ್ನು ನೋಡುವಿರಿ. ನೀವು ಮರಣದಲ್ಲಿ ಜಯವನ್ನು ನೋಡುವಿರಿ. ನೀವು ಹೇಳುವಿರಿ, ಪರಿಶುದ್ಧರ ಮರಣವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ಕರ್ತನ ದೃಷ್ಟಿಯಲ್ಲಿ ನನ್ನ ಮರಣವು ಅಮೂಲ್ಯವಾಗಿದೆ. ನಾನು ಅದಕ್ಕೆ ಹೆದರಿದೆ. ಅದರ ಬಗ್ಗೆ ನನಗೆ ಗೊಂದಲವಿತ್ತು. ನನಗೆ ಅದು ಇಷ್ಟವಾಗಲಿಲ್ಲ. ಇದು ಕೆಟ್ಟ ವಿಷಯವು ಎಂದು ನಾನು ಭಾವಿಸಿದೆ. ಆದರೆ ಸಹೋದರನು ಸತ್ಯವನ್ನು ನುಡಿದನು. ಸಂಪೂರ್ಣ ಸತ್ಯವು ಮತ್ತು ಸತ್ಯವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ನಾನು ನಿಮಗೆ ಸುಳ್ಳು ಹೇಳುವುದಿಲ್ಲ. ನಾನು ಏನನ್ನು ರೂಪಿಸುವುದಿಲ್ಲ. ನನಗೆ ಅನುಭವವಿಲ್ಲ. ಆದರೆ ನಾನು ಪ್ರಕಟಣೆಯನ್ನು ಹೊಂದಿದ್ದೇನೆ. ಓ, ನನ್ನನ್ನು ವಿಶ್ವಾಸಿಸಿರಿ, ನನ್ನನ್ನು ನಂಬಿರಿ. ನಾನು ನಿಮ್ಮೊಂದಿಗೆ ಆನಂದಪಡುತ್ತೇನೆ, ನಾನು ನಿಮ್ಮೊಂದಿಗೆ ಸಂತೋಷಪಡುತ್ತೇನೆ. ನೀವು ಈಗ ಸಾಯಲು ಬಯಸದಿರಬಹುದು. ನೀವು ನಿತ್ಯ ಜೀವವನ್ನು ಆನಂದಿಸುವ ಸಮಯಕ್ಕಾಗಿ ಕರ್ತನು ನಿಮ್ಮ ಪ್ರಾಣವನ್ನು ಕರೆದಾಗ ನೀವು ಸಾಯುತ್ತೀರಿ. ನೀವು ಹೊಸ ದೇಹವನ್ನು ತಲುಪುವವರೆಗೆ ನಿತ್ಯ ಜೀವವನ್ನು ಆನಂದಿಸುವ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಆ ಕ್ಷಣವೇ, ನೀವು ಸಾಯಲು ಪ್ರಾರಂಭಿಸಿದ ನಿಮಿಷವೇ ನೀವು ದೇವರ ಪ್ರೀತಿಯನ್ನು ಅನುಭವಿಸುವಿರಿ. ನೀವು ಅನುಭವಿಸುವ ಶ್ರೇಷ್ಠ ವಿಷಯವದು. ಓ ಮೈ, ನೀವು ನಂಬುವಿರಾ? ಅನಾರೋಗ್ಯ ಪೀಡಿತರು, ಸಾಯುತ್ತಿರುವವರು, ನೀವು ನಿಮ್ಮ ಹಳೆಯ ಬಟ್ಟೆಯಲ್ಲಿರುವವರು, ಹೆಂಡತಿಯು ತನ್ನ ಹಳೆಯ ಬಟ್ಟೆಯಲ್ಲಿ, ನೀನು ಜಯ ಹೊಂದುವಿ. ನೀವು ನಿಮ್ಮ ಜಯದತ್ತ ಹೋಗುತ್ತಿದ್ದೀರಿ. ನೀವು ನಿಮ್ಮ ಜಯದತ್ತ ಹೋಗುತ್ತಿದ್ದೀರಿ. ಮರಣವು ನಿಮ್ಮನ್ನು ಕರ್ತನ ಸನ್ನಿಧಿಗೆ, ಪ್ರಸನ್ನತೆಗೆ ಕೊಂಡೊಯ್ಯುತ್ತದೆ. ಮರಣವು ದೇವರ ಕುದುರೆ ಬಂಡಿ. ಮಕ್ಕಳಿಗೆ ಅದು ಅರ್ಥವಾಗದಿರಬಹುದು. ಆತನ ಸಾರಿಗೆ ಸೇವೆ ಕುದುರೆ ಬಂಡಿ, ಅದನ್ನು ಎಳೆಯುವ ಕುದುರೆಯ ಬಂಡಿ. ಮರಣವು ಅದುವೇ ಆಗಿದೆ. ಇದು ನಿಮ್ಮನ್ನು ಕರ್ತನ ಉಪಸ್ಥಿತಿಗೆ, ಪ್ರಸನ್ನತೆಗೆ, ಕರ್ತನ ಉಪಸ್ಥಿತಿಗೆ, ಪ್ರಸನ್ನತೆಗೆ ಕರೆದೊಯ್ಯುತ್ತದೆ. ತಕ್ಷಣವೇ ನೀವು ಸತ್ತಾಗ ನೀವು ಹಿಂದೆಂದೂ ಅನುಭವಿಸದ ಪ್ರಸನ್ನತೆಯನ್ನು ನೀವು ಅನುಭವಿಸುವಿರಿ. ನೀವು ಹಿಂದೆಂದೂ ಅನುಭವಿಸದ ಪ್ರೀತಿಯನ್ನು, ನೀವು ಹಿಂದೆಂದೂ ಆನಂದಿಸದ ಆನಂದವು, ನೀವು ಎಂದಿಗೂ ಅನುಭವಿಸದ ಶಾಂತಿ. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ನಿನ್ನ ಕೊಂಡಿ ಎಲ್ಲಿದೆ? ಸಾಯುವುದರಲ್ಲಿ ನೀವು ಯಾವುದೇ ನೋವನ್ನು ಅನುಭವಿಸುವುದಿಲ್ಲ, ಬರೀ ದೈಹಿಕ.
ನಾನು ಆತ್ಮಿಕದ ಬಗ್ಗೆ ಮಾತನಾಡುತ್ತಿದ್ದೇನೆ. ನಿಮ್ಮ ಆತ್ಮವು ನಿಮ್ಮ ದೇಹದಿಂದ ಹೊರಬರುತ್ತದೆ. ಅದನ್ನು ನಾವು ಮರಣ, ಸಾವು ಎಂದು ಕರೆಯುತ್ತೇವೆ. ಅದು ಮರಣವಲ್ಲ. ನೀವು ವಾಸಿಸುವ ಸ್ಥಳವನ್ನು ಬದಲಾಯಿಸುತ್ತಿದ್ದೀರಿ. ಅದನ್ನು ಬದಲಾಯಿಸುವಾಗ ನೀವು ದೇವರ ಪ್ರೀತಿಯನ್ನು ಅನುಭವಿಸುವಿರಿ, ಆ ದೇವರ ಶಾಂತಿಯನ್ನು, ಸಂತೋಷವನ್ನು. ಸಹೋದರ ಪೌಲನು ಅದನ್ನೇ ಮಾತನಾಡುತ್ತಿದ್ದರು. ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ಅದರಲ್ಲಿ ಭಯ ಎಲ್ಲಿದೆ? ಮರಣದ ಭಯವೆಲ್ಲಿ? ಅದಕ್ಕೆ ಭಯವಿಲ್ಲ. ನಿನಗೆ ಯಾವುದೇ ಕೊಂಡಿ ಇಲ್ಲ. ನನ್ನನ್ನು ನೀನು ಏನು ಮಾಡಲು ಸಾಧ್ಯವಿಲ್ಲ. ಅದರಲ್ಲಿ ಒಂದು ರೀತಿಯ ಕೊಂಡಿ ಇದೆ ಎಂದು ಈಗ ನೀವು ಭಯಪಡಬಹುದು. ಇಲ್ಲ, ನೀನು ನಿನ್ನ ಕೊಂಡಿಯನ್ನು ಕಳೆದುಕೊಂಡಿದ್ದಿ. ಜೇನು ಹುಳದಂತೆ ನೀನು ನಿನ್ನ ಕೊಂಡಿಯನ್ನು ಕಳೆದುಕೊಂಡಿದ್ದಿ. ಜೇನುಹುಳ ಒಮ್ಮೆ ಕುಟುಕಿದಾಗ ಅದು ತನ್ನ ಕೊಂಡಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಅದು ಇನ್ನು ಮುಂದೆ ಏನು ಮಾಡಲು ಸಾಧ್ಯವಿಲ್ಲ. ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ನಾನು ತೊಂದರೆ ಪಡಬೇಕಾಗಿಲ್ಲ. ಓ ಸಮಾಧಿಯೇ, ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ನಾನು ಬದುಕುತ್ತಿದ್ದೇನೆ. ಅವರು ನನ್ನನ್ನು ಸಮಾಧಿ ಮಾಡಿದ ನಂತರವೂ ನಾನು ಇನ್ನೂ ಬದುಕುತ್ತಿದ್ದೇನೆ. ಜನರು ನನ್ನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ನಂತರವೂ ನಾನು ಇನ್ನೂ ಬದುಕುತ್ತಿದ್ದೇನೆ. ಜಾನ್ ಡಿಯೋ ಅವರ ದೇಹವನ್ನು ಇಲ್ಲಿ ಇಡಲಾಗಿದೆ ಎಂಬ ಫಲಕವನ್ನು ಅವರು ಹಾಕಿದ ನಂತರವೂ ನಾವು ಆತನಿಗಾಗಿ ವಿಷಾದಿಸುತ್ತೇವೆ, ನಾವು ಆತನಿಗಾಗಿ ದುಃಖಿಸುತ್ತೇವೆ. ಇಲ್ಲ, ಅದು ಸಹಜ, ಪ್ರಾಕೃತಿಕ. ಆದರೆ ನೀವು ಬದುಕುತ್ತಿದ್ದೀರಿ. ನೀವು ದೇಹವನ್ನು ಬದಲಾಯಿಸಿದ್ದೀರಿ. ನೀವು ವಾಸಿಸುವ ಸ್ಥಳವನ್ನು ಬದಲಾಯಿಸಿದ್ದೀರಿ. ಅನಾರೋಗ್ಯದಲ್ಲಿರುವ ಜನರೇ, ನೀವು ಎಲ್ಲಿದ್ದರೂ, ಬೆತ್ತೇರಿನಲ್ಲಿರುವವರು, ಸಭೆಗಳಲ್ಲಿ ದೇವರಿಗಾಗಿ ಜೀವಿಸುವ ಕ್ರೈಸ್ತರು, ಈಗ ತಾನೇ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿ ಸಾಯಲು ಹೊರಟಿರುವ ವ್ಯಕ್ತಿಯು ಪೌಲನ ಹಾಗೆ ಇದನ್ನು ಯೋಚಿಸಿರಿ. ಅವರು ಆತನ ತಲೆಯನ್ನು ಕತ್ತರಿಸಲು ಹೊರಟರು ಮತ್ತು ಆತನು ಹೇಳಿದನು, ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ಈ ಮರಣದ ನಂತರ ನಿಮಗೆ ಏನಾಗಲಿದೆ ಎಂಬುದನ್ನು ಆತನು ತೋರಿಸುತ್ತಿದ್ದಾನೆ. ನೀವು ನನ್ನನ್ನು ನಂಬುತ್ತಿದ್ದೀರಿ ಎಂಬುದು ನನ್ನ ಭರವಸೆ. ಕರ್ತನು ಅದನ್ನು ನನ್ನ ಮನಸ್ಸಿನಲ್ಲಿ ಹೊಸದಾಗಿ ಇಟ್ಟನು. ಕರ್ತನು ನನಗೆ ತೋರಿಸಿದನು. ಆಲೋಚನೆಯಲ್ಲಿ ಎಂದು ಹೇಳೋಣ. ಕರ್ತನು ನನ್ನೊಂದಿಗೆ ಮಾತನಾಡಲಿಲ್ಲ, ಆಲೋಚನೆ ಎಂದು ನಾವು ಅದನ್ನು ಹೇಳೋಣ. ಮತ್ತು ಆ ಜನರಿಬ್ಬರು ತಮ್ಮ ಹಾಸಿಗೆ ಮೇಲೆ ಚಾಚಿರುವುದನ್ನು ನಾನು ನೋಡಿದೆ ಮತ್ತು ಅವರಿಗೆ ಗೆಲುವು ಇದೆ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ. ಅವರು ದೇಹವನ್ನು ಬದಲಾಯಿಸಲಿದ್ದಾರೆ. ಸಾವಿನ ಭಯವಿರುವ ಎಲ್ಲರಿಗೂ ಸಂದೇಶ. ನಾನು ಪುನರಾವರ್ತಿಸುತ್ತೇನೆ, ಈ ನುಡಿಗಳಿಂದ ನಾನು ಭಾವುಕನಾಗಿದ್ದೇನೆ. ಇಡೀ ಹಿಂಡಿಗೆ ಫ್ಲೋಕ್ ನಾನು ಉಪದೇಶಿಸುತ್ತಿದ್ದೇನೆ. ಯಾರೆಲ್ಲ ಅನಾರೋಗ್ಯದಿಂದ ಬರುತ್ತಿರುವವರಿಗೆ, ಆಶ್ಚರ್ಯಪಡುವವರಿಗೆ, ಮರಣವಾದ ನಂತರ ಏನಾಗುತ್ತದೆ ಎಂದು ಭಯಭೀತರಾಗಿರುವವರಿಗೆ, ಸಾವು ಹೀಗಿರುತ್ತದೆ ಎಂಬುವವರಿಗೆ. ಅವರು ಭಯಭೀತರಾಗಿದ್ದಾರೆ. ಅವರು ನಿಶ್ಚಿತವಾಗಿಲ್ಲ. ಇದು ಮಹಿಮೆಯಾಗಿರುತ್ತದೆ. ಇದು ದೇಹದ ಬದಲಾವಣೆಯಾಗಲಿದೆ. ಇದು ನೋವಿಲ್ಲದ್ದು. ನಾನು ನಿಮ್ಮನ್ನು ಕುರಿತು ಯೋಚಿಸಲು ಪ್ರಾರಂಭಿಸಿದೆ, ನಿಮ್ಮ ಬಗ್ಗೆ ಯೋಚಿಸಲು ಪ್ರಾಕೃತಿಕವಾಗಿ, ಆದರೆ ಅದು ಆತ್ಮಿಕವಾಗಿ ಬದಲಾಯಿತು. ನಿಮ್ಮ ಮೂತ್ರಪಿಂಡದಲ್ಲಿ ಕಿಡ್ನಿ ಅನಾರೋಗ್ಯಕ್ಕೆ ನೀವು ಒಳಗಾಗಿರಬಹುದು. ನಿಮ್ಮ ಶ್ವಾಸಕೋಶದಿಂದ ಲಂಗ್ಸ್ ಅನಾರೋಗ್ಯಕ್ಕೆ ಒಳಗಾಗಿರಬಹುದು. ಅಧಿಕ ರಕ್ತದೊತ್ತಡದಿಂದಲೂ BP ನೀವು ಕಾಯಿಲೆಯಿಂದ ಅಸ್ವಸ್ಥರಾಗಬಹುದು.
ಅದು ಏನೆಂದು ತಮಗೆ ತಿಳಿಯದೇ ಇರಬಹುದು ಮತ್ತು ನೀವು ಸಾಯುತ್ತೀರಿ ಎಂದು ನೀವು ಭಯಪಡುತ್ತೀರಿ. ಆದರೆ ನೀವು ಕ್ರೈಸ್ತರು, ನಿಮಗೆ ಜಯವಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವಿದೆ. ಇದನ್ನು ಮತ್ತೆ ನಿಮಗೆ ವಿವರಿಸಲು ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ, ಆದರೂ ನೀವು ನನ್ನನ್ನು ನಂಬುತ್ತೀರಿ ಎಂದು ಬಲ್ಲೆನು. ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರು, ನೀವು ನರಳುತ್ತಿದ್ದರು, ನೀವು ಅರ್ಧ ಸತ್ತಿದ್ದರು, ನಿಮ್ಮ ಕೊನೆಯ ಉಸಿರನ್ನು ನೀವು ಉಸಿರಾಡುತ್ತಿದ್ದೀರಿ. ಆದರೆ ನೀವು ಈ ನುಡಿಗಳನ್ನು ರಚಿಸಿದ ಯೋಗ್ಯವಿಲ್ಲದ ಇಲ್ಲಿರುವ ವ್ಯಕ್ತಿಯನ್ನು ನಂಬುತ್ತೀರಿ. ನಂಬುವ ನಿಮಗೆ ಅದು ದೊಡ್ಡ ಗೆಲುವು. ಇದು ಸತ್ಯವು, ಇದು ಅದ್ಭುತವಾಗಿದೆ. ಮತ್ತೆ ನಾನು ನಿಮ್ಮನ್ನು ನೋಡುತ್ತೇನೆ, ಮತ್ತೆ ನಾನು ಎಲ್ಲ ಪರಿಶುದ್ಧರನ್ನು ನೋಡುವೆನು. ನಾನು ತುಂಬ ಜೋರಾಗಿ ಮಾತನಾಡುತ್ತಿದ್ದೇನೆ, ನನ್ನ ಅರ್ಥವು ಸತ್ಯವನ್ನು ವ್ಯಕ್ತಪಡಿಸುವುದಕ್ಕೆ. ಪರದೆಯ ಆ ಕಡೆ ನಾನು ಸತ್ಯವನ್ನು ಹೇಳಿದ್ದೇನೆ ಎಂಬುದಕ್ಕೆ ಸಾಕ್ಷಿಯು. ನಾನು ಏನು ಮಾತನಾಡುತ್ತಿದ್ದೇನೆಂದು ನನಗೆ ತಿಳಿದಿದೆ, ಏಕೆಂದರೆ ನಾನು ಅಪೊಸ್ತಲನಾದ ಪೌಲನ ಮಾತನ್ನು ಆಲಿಸುತ್ತಿದ್ದೇನೆ. ಆರಂಭಿಕ ಯುಗದಲ್ಲಿ, ಸಭೆಯ ಯುಗ, ಭೂಮಿಯ ಮೇಲೆ ನಡೆದಾಡಿದ ಶ್ರೇಷ್ಠ ಅಪೊಸ್ತಲನು. ಆದರೆ ನಮಗೆ ಇನ್ನೊಂದು ಉದಾಹರಣೆ ಇದೆ. ಆತನನ್ನು ವಿಲಿಯಂ ಬ್ರನ್ಹಾಮ್ ಎಂದು ಕರೆಯಲಾಗುತ್ತದೆ. ಅವರು ಸತ್ಯವನ್ನೇ ಮಾತನಾಡಿದರು. ಆತನು ದಿಂಬಿನ ಮೇಲೆ ಹೊರಗಿದ್ದನು, ಅರ್ಧವಾಗಿ ಹಾಫ್ವೇ ಕುಳಿತಿದ್ದನು, ಮತ್ತು ಕರ್ತನು ಆತನ ಆತ್ಮವನ್ನು ದೇಹದಿಂದ ಹೊರತೆಗೆದನು ಮತ್ತು ಆತನು ರೂಪಾಂತರ ಟ್ರಾನ್ಸ್ಲೇಷನ್ ಹೊಂದಿದನು. ಆತನ ದೇಹವು ಮೃತವಾಗಿತ್ತು, ಅಕ್ಷರಶಃ ಮೃತವಾಗಿತ್ತು. ನಿಮ್ಮ ದೇಹವು ಮೃತವಾಗುವ ಹಾಗೆ ದೇಹವು ನಿದ್ರಿಸುತ್ತಿತ್ತು. ಮತ್ತು ಆತನು ಪರಲೋಕಕ್ಕೆ ಹೋದನು ಮತ್ತು ಆತನು ಕರ್ತನ ಕಡೆಗೆ ಕರೆದೊಯ್ದ ಮೃತರಾದ ಎಲ್ಲ ಪರಿಶುದ್ಧರನ್ನು ನೋಡಿದನು. ಆತನು ಅವರ ಹೆಸರಿನಿಂದ ಬಲ್ಲವನಾಗಿದ್ದನು, ಆತನು ಅವರ ಸಂಖ್ಯೆಯಲ್ಲಿ ಬಲ್ಲವನಾಗಿದ್ದನು. ಆತನು ಮತ್ತೆ ಯುವಕನಾಗಿದ್ದನು, ಜನರು ಮತ್ತೆ ಯುವಕರಾಗಿದ್ದರು, ಯಾರಿಗೂ ವಯಸ್ಸಾಗಿರಲಿಲ್ಲ. ನಾನು ನಿಮಗೆ ಏನು ಹೇಳುತ್ತಿರುವೆನೋ ಅದಕ್ಕೆ ಆತನು ಸಾಕ್ಷಿಯು. ಅವರು ಸಂತೋಷವಾಗಿದ್ದರು, ಅವರು ನಗುತ್ತಿದ್ದರು, ಅವರು ಆತನನ್ನು ಹೊಗಳುತ್ತಿದ್ದರು. ಮಹಿಳೆಯರು ಆತನನ್ನು ತಬ್ಬಿಕೊಳ್ಳುತ್ತಿದ್ದರು. ಎಲ್ಲ ಶೋಧನೆಗಳು, ಶರೀರದಾಶೆ, ಕಾಮದಾಶೆ, ಟೆಂಪ್ಟೇಷನ್ಸ್ ತೀರಿ ಹೋಗಿದ್ದವು, ಆದರೆ ಆತನು ಸಂತೋಷ ಪಡುತ್ತಿದ್ದನು. ಮಹಿಳೆಯರು ಆತನನ್ನು ಅಪ್ಪಿಕೊಂಡು ಸಂಭ್ರಮಿಸುತ್ತಿದ್ದರು. ಅವರು ಯುವಕರಾಗಿದ್ದರು, ಸುಂದರವಾಗಿದ್ದರು. ಮುದುಕಿಯು ಯುವತಿಯಾದಳು, ಮುದುಕನು ಯುವಕನಾದನು. ಅದು ನಿಮಗೂ ಸಂಭವಿಸುವುದು. ನೀವು ಈಗ ಮರಣ ಹೊಂದಿದರೆ ಅದು ನಿಮಗೆ ಸಂಭವಿಸುವುದು. ನೀವು ನೇರವಾಗಿ ಅಲ್ಲಿಗೆ ಹೋಗುವಿರಿ. ಈಗಲೇ ನೀವು ಅಲ್ಲಿಗೆ ನೇರವಾಗಿ ಹೋಗುವಿರಿ. ನೀವು ಆ ಜನರನ್ನು ನೋಡುವಿರಿ, ನೀವು ಆ ಗುಂಪಿಗೆ ಸೇರುವಿರಿ. ಅಲ್ಲಿ ದಶಲಕ್ಷದಲ್ಲಿ ಮಿಲಿಯನ್ಗಟ್ಟಲೆ ಜನರು ಇರಬಹುದು. ನೀವು ಸಂತೋಷವಾಗಿರುವಿರಿ, ನೀವು ಯುವಕರಾಗಿರುವಿರಿ. ನಿಮ್ಮ ಪ್ರೀತಿ ಪಾತ್ರರು ಮರಣವಾಗಿದ್ದರೆ ನೀವು ನೋಡುವಿರಿ, ತೀರಿ ಹೋದ ಸಹೋದರ ಸಹೋದರಿಯರನ್ನು ನೀವು ನೋಡುವಿರಿ. ನಾನು ನಿಮಗೆ ಹೇಳುತ್ತಿರುವುದು ಸತ್ಯವಾಗಿದೆ, ನಾನು ನಿಮಗೆ ಹೇಳುತ್ತಿರುವುದು ಸತ್ಯವಾಗಿದೆ. ದೇವರು ಅದನ್ನು ನನ್ನ ಮನಸ್ಸಿನಲ್ಲಿ ಹೊಸದಾಗಿ ತಂದನು. ಸಾಯುವ ವ್ಯಕ್ತಿಗೂ ಅವರ ದೇಹಕ್ಕೆ ಪ್ರವೇಶಿಸುವ ವ್ಯಕ್ತಿಗೂ ನಿಮಗೆ ಹೊಸ ದೇಹವು ಇರುವುದು, ನಿಮಗೆ ಪ್ರಾಯದ ದೇಹವಿರುವುದು. ನೀವು ಇಂದು ಮಡಿದರೆ, ನಾಳೆ ಮಡಿದರೆ, ಮುಂದಿನ ವರ್ಷ ಮಡಿದರೂ ನೀವು ಹೊಸ ದೇಹವನ್ನು ಹೊಂದಿರುವಿರಿ. ಸತ್ತಾಗ ನಿಮಗೆ ಯಾವುದೇ ನೋವು ಇರುವುದಿಲ್ಲ. ಓ ಹೌದು, ನೀವು ಅದನ್ನು ಪ್ರೀತಿಸುವಿರಿ ಮತ್ತು ನೀವು ಹೇಳುವಿರಿ, ಪರಿಶುದ್ಧರ ಮರಣವು ಕರ್ತನ ದೃಷ್ಟಿಯಲ್ಲಿ
ಅಮೂಲ್ಯವಾಗಿದೆ. ದೇವರು ಸತ್ಯವನ್ನು ನುಡಿಯುತ್ತಿದ್ದಾನೆ. ನಾನು ಅದನ್ನು ಅನುಭವಿಸಿದ್ದೇನೆ. ನಾನು ಅದನ್ನು ಅನುಭವಿಸಿದ್ದೀನಿ. ಆ ಮರಣವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ ಮತ್ತು ಅದು ನನ್ನ ದೃಷ್ಟಿಯಲ್ಲಿಯೂ ಅಮೂಲ್ಯವಾಗಿದೆ ಮತ್ತು ಸಿಂಡಿಯ ದೃಷ್ಟಿಯಲ್ಲಿಯೂ ಅದು ಅಮೂಲ್ಯವಾಗಿದೆ. ಅವಳು ತಾನು ಕಾಣುವಂತೆ ತೋರಿಸಿಕೊಂಡಳು. ಆಕೆಯು ಸಾಕ್ಷಿ ನೀಡಿದಳು. ನಾನು ಏಕೆ ಹೆದರಬೇಕು? ಇದು ಅದರ ಮೇಲೆ ಅವಲಂಬಿತವಾಗಿಲ್ಲ, ಇದು ವಾಕ್ಯದ ಮೇಲೆ ಅವಲಂಬಿತವಾಗಿದೆ. ಇವುಗಳು ಬರೀ ಉದಾಹರಣೆಗಳಾಗಿವೆ. ಪೇತ್ರನು, ಪೌಲನು ಮತ್ತು ದೇವಜನರು ಉದಾಹರಣೆಗಳಿಗೆ ಮಾತ್ರ. ದೇವರು ಈ ಸಂದೇಶವನ್ನು ದೇವಜನರಿಗೆ ಕಳುಹಿಸಿದ್ದಾನೆ. ನಂಬಿಕೆಯುಳ್ಳವರಾಗಿರಿ. ನೀವು ಸಾಯುವುದನ್ನು ಬಯಸುವಿರಿ, ಸಾಯುವುದನ್ನು ಇಷ್ಟಪಡುತ್ತೀರಿ, ಸಾಯುವುದನ್ನು ಪ್ರೀತಿಸುತ್ತೀರಿ. ನೀವು ಈಗ ಅದನ್ನು ಬಯಸದಿದ್ದರೆ ನಿಮ್ಮ ಮರಣದ ಸಮಯದಲ್ಲಿ ನೀವು ಅದನ್ನು ಬಯಸುವಿರಿ. ದೇವರು ತಿಳಿದುಕೊಂಡದ್ದನ್ನು ನೀವು ತಿಳಿದುಕೊಂಡಾಗ ಕರ್ತನ ದೃಷ್ಟಿಯಲ್ಲಿ ಪರಿಶುದ್ಧರ ಮರಣವು ಅಮೂಲ್ಯವಾದದ್ದು. ಆಗ ನೀವು ಪೌಲನಂತೆ ಹೇಳುತ್ತೀರಿ, ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ಇಂದು ಬೆಳಿಗ್ಗೆ ಪರಿಶುದ್ಧರಿಗೆ ಇದು ದೇವರು ಕಳುಹಿಸಿದ ಸಂದೇಶವಾಗಿದೆ ಮತ್ತು ನಾನು ಅದನ್ನು ತಲುಪಿಸಲೇಬೇಕು. ನಾನು ಅದನ್ನು ತಲುಪಿಸಬೇಕು. ನೀವು ನಂಬಿಕೆಯನ್ನು, ಧೈರ್ಯವನ್ನು, ಶಕ್ತಿಯನ್ನು ಹೊಂದಿರಬೇಕೆಂದು ಮತ್ತು ಮರಣವನ್ನು ಎದುರಿಸಲು ಸಿದ್ಧರಾಗಿರಬೇಕೆಂದು ನಾನು ನಿರೀಕ್ಷಿಸುತ್ತೇನೆ. ಮರಣವನ್ನು ಎದುರಿಸಲು ಸಿದ್ಧರಾಗಿರುವ ನೀವು ಹೀಗೆ ಹೇಳಬಹುದು, ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ನಾನು ಯಾವುದಕ್ಕೆ ಹೆದರುತ್ತಿದ್ದೇನೆ? ನಾನು ಹೆದರಬಾರದು, ನಾನು ಅಂಜಬಾರದು. ಮರಣವು ಏನೋ ಕೆಟ್ಟದ್ದು ಎಂದು ನಾನು ಯೋಚಿಸಬಾರದು. ದೇವರ ಮಗುವಾಗಿ ನೀವು ಏನನ್ನು ಅನುಭವಿಸಲಿದ್ದೀರಿ ಎಂದು ಮತ್ತೆ ಮತ್ತೆ ಅವನಿಗೆ ಹೇಳಲು, ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ಓ ಸಮಾಧಿಯೇ, ನಿನ್ನ ಜಯವೆಲ್ಲಿ? ಓ ಮರಣವೇ, ನಿನ್ನ ಕೊಂಡಿ ಎಲ್ಲಿದೆ? ನನಗೇನು ಭಯವಿಲ್ಲ. ಎಲ್ಲ ರೋಗಿಗಳೇ, ಎದ್ದೇಳಿರಿ. ನಿಮಗೆ ಯಾವುದೇ ಕಾಯಿಲೆ ನಿಮಗಿದ್ದರೂ ಅದು ನಿಮ್ಮ ಜಯವು, ಅದು ಜಯವು. ಇದು ದೇವರು ನಿಮಗೆ ಕೊಡುವುದಕ್ಕಿರುವ ಗೆಲುವು. ನೀವು ಇನ್ನೊಂದು ದೇಹದಲ್ಲಿ ವಾಸಿಸುವಿರಿ. ಮರಣವೆಂದರೆ ನೀವು ಬೇರೆ ದೇಹಕ್ಕೆ ಬದಲಾಗುತ್ತಿದ್ದೀರಿ ಮತ್ತು ಮತ್ತೆ ನೀವು ಬದುಕುವಿರಿ. ಓ ಏನು, ಓ ಮಾಯ್. ಆತನ ವಾಕ್ಯಕ್ಕಾಗಿ ದೇವರಿಗೆ ಧನ್ಯವಾದಗಳು. ಈ ಸಂದೇಶಕ್ಕಾಗಿ ಆತನ ನಾಮವನ್ನು ಕೊಂಡಾಡಿರಿ. ಧನ್ಯವಾದಗಳು ಕರ್ತರೆ. ನಿನ್ನ ದೃಷ್ಟಿಯಲ್ಲಿ ನಾನು ಧೂಳು ಮತ್ತು ಬೂದಿಯಾಗಿದ್ದೇನೆ, ಆದರೆ ನೀನು ನನಗೆ ಈ ಸಂದೇಶವನ್ನು ಕೊಟ್ಟಿರುವೆ. ನೀವು ಜನರಿಗೆ ಈ ಸಂದೇಶವನ್ನು ನೀಡಿದ್ದಿ ಮತ್ತು ನಾವು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ನಿಮಗೆ ಧನ್ಯವಾದಗಳು ಹೇಳುತ್ತೇವೆ. ನೀನೇ ದೇವರು ಮತ್ತು ನೀನಿಲ್ಲದೆ ಬೇರೆ ಯಾರೂ ಇಲ್ಲ. ನಾನು ಜಯದಿಂದ ಈ ಸಂದೇಶದ ಅಂತ್ಯಕ್ಕೆ ಬಂದಿದ್ದೇನೆ. ಪರಿಶುದ್ಧರು ಜಯವನ್ನು ಹೊಂದುವರು. ಸಾಯುವವರಿಗೂ ಜಯ ಸಿಗುವುದು. ಬಾಧೆ ಪಡುವವರಿಗೆ ಜಯ ಸಿಗುವುದು. ನೀವು ಕರ್ತನನ್ನು ಅರಿಯದಿದ್ದರೆ ಕರ್ತನನ್ನು ಸ್ವೀಕರಿಸಿರಿ. ಈ ಕ್ಷಣದಲ್ಲೇ ಹೇಳಿರಿ, ನಾನು ನಿನ್ನನ್ನು ಸ್ವೀಕರಿಸುತ್ತೇನೆ ಕರ್ತನೆ. ನಾನು ನಿನ್ನನ್ನು ಸ್ವೀಕರಿಸುತ್ತೇನೆ. ನಾನು ನಿನ್ನನ್ನು ಸೇವಿಸುತ್ತೇನೆ. ನಾನು ನಿನ್ನನ್ನು ಆರಾಧಿಸುತ್ತೇನೆ. ನಾನು ನಿನ್ನನ್ನು ಕರ್ತನಾದ ಕ್ರಿಸ್ತನು ಎಂದು ಅಂಗೀಕರಿಸುತ್ತೇನೆ. ದೇವರು ಮಾನವನ ಶರೀರದಲ್ಲಿ. ಆಮೇನ್, ಆಮೇನ್, ಆಮೇನ್.